ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕಿಡ್ನಿ ಬಗ್ಗೆ ಡಿಸ್ಕಸ್ ಮಾಡೋಣ. ದಿ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಅ ಕಿಡ್ನಿ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಕಿಡ್ನಿ ಏನಿದೆ ಸರ್? ಕಿಡ್ನಿ ಇಟ್ ಈಸ್ ಅ ಇಂಪಾರ್ಟೆಂಟ್ ಆರ್ಗನ್ ಇದೆ. ಏನು ಮಾಡ್ತಾ ಇದೆ ಸರ್? ಯೂರಿನನ್ನು ಸೀಕ್ರೆಟ್ ಮಾಡ್ತಾ ಇದೆ, ವೇಸ್ಟನ್ನು ಎಕ್ಸ್ಕ್ರೀಟ್ ಮಾಡ್ತಾ ಇದೆ, ಬ್ಲಡ್ಡನ್ನು ಫಿಲ್ಟರ್ ಮಾಡ್ತಾ ಇದೆ. ಓಕೆ, ಸೊ ಪ್ರತಿಯೊಂದು ಫಂಕ್ಷನ್ನು ನಿಮಗೆ ಈ ವಿಡಿಯೋದಲ್ಲಿ ಅದ್ರ ಗೊತ್ತಾಗುತ್ತೆ. ಸೊ ಫಸ್ಟ್ ನೋಡೋಣ. ದಿ ಕಿಡ್ನಿ ಆರ್ ಪೇರ್ಡ್ ಬೀನ್ ಶೇಪ್ಡ್ ಆರ್ಗನ್ಸ್. ಹೌದು ಸರ್, ಕಿಡ್ನಿ ಏನಿದ್ದಾವೆ? ಪೇರ್ಡ್ ಅಂದರೆ ನಂಬರಲ್ಲಿ 2. ಓಕೆ, ಸೊ 2 ಕಿಡ್ನಿ ಇದ್ದಾವೆ ಸರ್. 1 ಪೇರ್ ಅಂತ ಹೇಳ್ಬೋದು, ಅಥವಾ 2 ಕಿಡ್ನಿ ಇದ್ದಾವೆ. ಶೇಪ್ ಯಾವ ಥರ ಇದೆ ಸರ್? ಬೀನ್ ಶೇಪ್ಡ್ ಆರ್ಗನ್ ಇದೆ. ಏನಿದೆ? ಬೀನ್ ಶೇಪ್ಡ್ ಆರ್ಗನ್. ಸೊ ಎಕ್ಸ್ಟರ್ನಲ್ ಫೀಚರ್ಸ್ ನಾವಿಲ್ಲಿ ನೋಡಿದಾಗ, ಸೊ ಶೇಪ್ ಹೇಗಿದೆ? ಬೀನ್ ಶೇಪ್ಡ್. ದಿ ಶೇಪ್ ಆಫ್ ದಿ ಕಿಡ್ನಿ ಈಸ್ ಬೀನ್ ಶೇಪ್ಡ್. ನೀವು ಇಲ್ಲಿ ನೋಡ್ಬೋದು ಯಾವ ಶೇಪಲ್ಲಿ ಕಾಣಿಸ್ತಾ ಇದೆ? ಬೀನ್ ಶೇಪ್ಡ್ ಕಾಣಿಸ್ತಾ ಇದೆ. ಕಲರ್ ಹೇಗಿದೆ ಸರ್? ರೆಡ್ಡಿಶ್ ಬ್ರೌನ್ ಕಲರ್ ಇದೆ. ಹೇಗಿದೆ? ರೆಡ್ಡಿಶ್ ಬ್ರೌನ್ ಕಲರ್ ಇದೆ. ಓಕೆ, ಸೊ ಅಲ್ಲಿ ನಾವು ಕಿಡ್ನಿಗೆ ನೋಡಿದಾಗ ಇಲ್ಲಿ ಎಕ್ಸ್ಟರ್ನಲ್ ಫೀಚರ್ಸಲ್ಲಿ ಬಾರ್ಡರ್ ಬರುತ್ತೆ, ಪೋಲ್ ಬರುತ್ತೆ ಆ್ಯಂಡ್ ಸರ್ಫೇಸಸ್ ಬರ್ತವೆ. ಓಕೆ, ಸೊ ಬಾರ್ಡರ್ ನಾವು ನೋಡಿದಾಗ ಇಲ್ಲಿ 2 ಬಾರ್ಡರ್ ಇದ್ದಾವೆ, ಮೀಡಿಯಲ್ ಬಾರ್ಡರ್ ಆ್ಯಂಡ್ ಲ್ಯಾಟ್ರಲ್ ಬಾರ್ಡರ್. ಓಕೆ, ಸೊ ಇದು ಮಿಡಲಲ್ಲಿರೋದು. ಓಕೆ, ಸೊ ಇದು ನಮ್ಮ ಮಿಡ್ ಲೈನ್ ಹತ್ತಿರ ಇರೋದು, ಇದು ನಮ್ಮ ಮಿಡ್ ಲೈನ್ ಇದೆ. ಓಕೆ, ಸೊ ನೀವು ಅನಾಟಮಿ ಫಿಸಿಯಾಲಜಿ ಪ್ಲೇನ್ಸ್ ನೋಡಿರ್ಬೋದು. ಓಕೆ, ಸೊ ಅನಾಟಮಿಕಲ್ ಪ್ಲೇನ್ಸ್ ನೀವು ನೋಡಿರ್ಬೋದು. ಅಲ್ಲೊಂದು ಪ್ಲೇನ್ ಇರುತ್ತೆ, ಮೀಡಿಯನ್ ಪ್ಲೇನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಮಿಡಲಲ್ಲಿ ಬಂದರೆ ಏನಿರುತ್ತೆ? ಅದು ಮೀಡಿಯನ್ ಪ್ಲೇನ್ ಅಂತ ಇರುತ್ತೆ. ಸೊ ಮೀಡಿಯನ್ ಪ್ಲೇನ್ ಕಡೆ ಇರೋ ಕಿಡ್ನಿ ಪಾರ್ಟ್ ಇದೆಲ್ಲ, ಅದನ್ನು ನಾವು ಕಿಡ್ನಿ ಸರ್ಫೇಸ್ ಇದೆಲ್ಲ, ಕಿಡ್ನಿ ಬಾರ್ಡರ್ ಇದೆಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಯಸ್, ದಿಸ್ ಈಸ್ ಮೀಡಿಯನ್ ಬಾರ್ಡರ್. ಓಕೆ, ಏನಿದೆ? ಮೀಡಿಯಲ್ ಬಾರ್ಡರ್ ಆ್ಯಂಡ್ ಸೈಡಿಗಿರೋದು. ಓಕೆ, ಸೊ ಮಿಡ್ ಲೈನ್ಗಿಂತ ದೂರ ಇರೋದು ಏನಿದೆ ಸರ್? ಇಟ್ ಈಸ್ ಲ್ಯಾಟ್ರಲ್ ಬಾರ್ಡರ್ಸ್. ಎಷ್ಟಿದ್ದಾವೆ? ಬಾರ್ಡರ್ಸ್ 2 ಬಾರ್ಡರ್ ಇದ್ದಾವೆ. ಮಿಡ್ ಲೈನ್ ಹತ್ತಿರ ಇರೋದು ಮೀಡಿಯನ್ ಬಾರ್ಡರ್. ಓಕೆ, ದೂರ ಇರೋದು ಲ್ಯಾಟ್ರಲ್ ಬಾರ್ಡರ್. ಸೊ ಇಲ್ಲಿ ಪೋಲ್ಸ್ ಇರ್ತವೆ ಸರ್, ಸುಪೀರಿಯರ್ ಪೋಲ್ ಆ್ಯಂಡ್ ಇನ್ಫೀರಿಯರ್ ಪೋಲ್, ಅಥವಾ ನಾವು ಇದನ್ನು ಅಪ್ಪರ್ ಪೋಲ್ ಅಂತ ಹೇಳ್ಬೋದು, ಲೋವರ್ ಪೋಲ್ ಅಂತ ಕೂಡ ಹೇಳ್ಬೋದು. ಸೊ ಬಾರ್ಡರ್ ಇದ್ದಾವೆ, ಮೀಡಿಯನ್ ಬಾರ್ಡರ್ ಆ್ಯಂಡ್ ಲ್ಯಾಟ್ರಲ್ ಬಾರ್ಡರ್. ಪೋಲ್ಸ್ ಇದ್ದಾವೆ, ಅಪ್ಪರ್ ಪೋಲ್ ಆ್ಯಂಡ್ ಲೋವರ್ ಪೋಲ್, ಅಥವಾ ಸುಪೀರಿಯರ್ ಪೋಲ್ ಆರ್ ಇನ್ಫೀರಿಯರ್ ಪೋಲ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಸರ್ಫೇಸ್, ಇಲ್ಲಿ ಸರ್ಫೇಸಸ್ ಎಷ್ಟಿದ್ದಾವೆ ಸರ್? 2 ಸರ್ಫೇಸ್ ಇದ್ದಾವೆ. ಆ್ಯಂಟೀರಿಯರ್ ಸರ್ಫೇಸ್, ಪೋಸ್ಟೀರಿಯರ್ ಸರ್ಫೇಸ್. ಓಕೆ, ಸೊ ಆ್ಯಂಟೀರಿಯರ್ ಅಂದರೆ ಫ್ರಂಟ್, ಪೋಸ್ಟೀರಿಯರ್ ಅಂದರೆ ಬ್ಯಾಕ್. ಓಕೆ, ಸೊ ಫ್ರಂಟ್ ಸೈಡ್ ಸರ್ಫೇಸ್ ಇರೋದನ್ನು ನಾವು ಆ್ಯಂಟೀರಿಯರ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ರಂಟ್ ಸೈಡ್ ಇರೋದು ಆ್ಯಂಟೀರಿಯರ್ ಸರ್ಫೇಸ್. ಸೊ ಪೋಸ್ಟೀರಿಯರ್ ಸರ್ಫೇಸ್ ಅಂದರೆ ಬ್ಯಾಕ್ ಸೈಡ್, ಕಿಡ್ನಿ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಸರ್ಫೇಸ್ ಇದೆಯಲ್ಲ, ಅದನ್ನು ನಾವು ಪೋಸ್ಟೀರಿಯರ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ಎಕ್ಸ್ಟರ್ನಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ಏನೇನಿದೆ ಇಲ್ಲಿ ಎಕ್ಸ್ಟರ್ನಲ್ ಫೀಚರ್ಸಲ್ಲಿ ನಾವು ನೋಡಿದಾಗ, ಶೇಪ್ ಈಸ್ ಲೈಕ್ ಬೀನ್ ಶೇಪ್ಡ್ ಸರ್. ಶೇಪ್ ಹೇಗಿದೆ? ಬೀನ್ ಶೇಪ್ಡ್ ಇದೆ. ಕಲರ್ ಈಸ್ ರೆಡ್ಡಿಶ್ ಬ್ರೌನ್ ಕಲರ್ ಇದೆ. ಬಾರ್ಡರ್ಸ್ ನಾವು ನೋಡಿದಾಗ ಮೀಡಿಯನ್ ಬಾರ್ಡರ್, ಲ್ಯಾಟ್ರಲ್ ಬಾರ್ಡರ್. ಪೋಲ್ಸ್ ನಾವು ನೋಡಿದಾಗ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಪೋಲ್ ಇದ್ದಾವೆ, ಅಥವಾ ಅಪ್ಪರ್ ಆ್ಯಂಡ್ ಲೋವರ್ ಪೋಲ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಸರ್ಫೇಸಸ್ ಇಲ್ಲಿ ನಾವು ನೋಡಿದಾಗ ಆ್ಯಂಟೀರಿಯರ್ ಅಂದರೆ ಫ್ರಂಟ್ ಸರ್ಫೇಸ್ ಆಫ್ ದಿ ಕಿಡ್ನಿ ಆ್ಯಂಡ್ ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್ ಆಫ್ ದಿ ಕಿಡ್ನಿ, ಬ್ಯಾಕ್ ಸೈಡ್ ಸರ್ಫೇಸ್ ಇರುತ್ತಲ್ಲ ಆ ಸರ್ಫೇಸನ್ನು ನಾವು ಪೋಸ್ಟೀರಿಯರ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೈಜ್ ಆ್ಯಂಡ್ ವೇಟ್ ಸರ್. ಸೈಜ್ ಆ್ಯಂಡ್ ವೇಟ್ ನಾವು ನೋಡಿದಾಗ, ಸೊ 12 ಸೆಂಟಿಮೀಟರ್ ಲಾಂಗ್ ಇರುತ್ತೆ, 10 to 12 ಸೆಂಟಿಮೀಟರ್ ಲಾಂಗ್, 5 to 6 ಸೆಂಟಿಮೀಟರ್ ವೈಡ್ ಆ್ಯಂಡ್ 2 to 3 ಸೆಂಟಿಮೀಟರ್ ಥಿಕ್ ಅಂತ ನಾವು ಹೇಳ್ಬೋದು. ಸೊ ಇದನ್ನು ನೀವು ಹೇಗೆ ನೆನ್ಪಿಡ್ತೀರಾ? 3, 6, 12 ಅಂತ ನೀವು ನೋಡ್ಬೋದು. ಓಕೆ, ಸೊ 3, 6, 12 ಅಂತ ನಾವು ನೋಡ್ಬೋದು. ಓಕೆ, 3, 6, 12. ಓಕೆ, ಇಂಟು 2 ಮಾಡಿ, ಇಂಟು 2 ಮಾಡಿದ್ರೆ ಏನಾಗುತ್ತೆ? ಇದು ಆಗಿಬಿಡುತ್ತೆ. ಓಕೆ, ಸೊ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಸೈಜ್ ಆಫ್ ದಿ ಕಿಡ್ನಿ ನಾವು ನೋಡಿದಾಗ ಸರ್ 12 ಸೆಂಟಿಮೀಟರ್ ಲೆಂತಲ್ಲಿದೆ, 6 ಸೆಂಟಿಮೀಟರ್ ವೈಡ್ ಇದೆ ಅಂತ ನಾವು ಹೇಳ್ಬೋದು, 3 ಸೆಂಟಿಮೀಟರ್ ಥಿಕ್ ಇದೆ ಅಂತ ನಾವು ಹೇಳಬಹುದು. ಸೊ ವೇಟ್ ನಾವು ನೋಡಿದರೆ ಅಪ್ರಾಕ್ಸಿಮೇಟ್ಲಿ 150 ಗ್ರಾಮ್. ಓಕೆ, ಸೊ 150 ಗ್ರಾಮ್ ಪರ್ ಕಿಡ್ನಿ. ಸೊ 1 ಕಿಡ್ನಿ ಎಷ್ಟು ವೇಟ್ ಇದೆ ಸರ್? 150 ಗ್ರಾಮ್ ಅಷ್ಟು ವೇಟ್ ಇರಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಐ ಥಿಂಕ್ ನಿಮಗೆ ವೇಟ್ ಆ್ಯಂಡ್ ಸೈಜ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಲೊಕೇಶನ್ ಸರ್, ಎಲ್ಲ ಲೊಕೇಟೆಡ್ ಇದೆ? ಕಿಡ್ನಿ ಈಸ್ ಲೊಕೇಟೆಡ್
ರೆಟ್ರೋಪೆರಿಟೋನಿಯಲ್ಲಿ. ಓಕೆ, ಸೊ ರೆಟ್ರೋಪೆರಿಟೋನಿಯಲ್ಲಿ ಇದು ಲೊಕೇಟೆಡ್ ಆಗಿದೆ ಸರ್. ವಾಟ್ ಈಸ್ ರೆಟ್ರೋಪೆರಿಟೋನಿಯಲ್? ಬಿಹೈಂಡ್ ದಿ ಪೆರಿಟೋನಿಯಂ, ಬಿಹೈಂಡ್ ದಿ ಪೆರಿಟೋನಿಯಂ. ಓಕೆ, ಸೊ ಇದು ನಮಗೆ ಕಾಣಿಸ್ತಾ ಇದೆನಾ? ಇಷ್ಟು ಇಲ್ಲಿ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ಇಷ್ಟು ಕಾಣೋದೆಲ್ಲ ಏನಿದೆ, ದಿಸ್ ಈಸ್ ಪೆರಿಟೋನಿಯಂ. ಏನಿದೆ ಇದು ನಮ್ಮ ಪೆರಿಟೋನಿಯಂ ಇದೆ. ಓಕೆ, ಸೊ ಪೆರಿಟೋನಿಯಂ ಕ್ಯಾವಿಟಿ ಇದೇನಿದ್ದಾವೆ, ಸೊ ಪೆರಿಟೋನಿಯಂ ಇದೆ ಅಲ್ಲ, ಸೊ ಪೆರಿಟೋನಿಯಂ ಹಿಂದ್ಗಡೆ ಇದು ಪ್ರೆಸೆಂಟ್ ಇದೆ. ಎಲ್ಲಿದೆ? ಪೆರಿಟೋನಿಯಂ ಹಿಂದ್ಗಡೆ ಪ್ರೆಸೆಂಟ್ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ? ರೆಟ್ರೋಪೆರಿಟೋನಿಯಲ್ ಆರ್ಗನ್. ಸೊ ಕಿಡ್ನಿ ಈಸ್ ಅ ರೆಟ್ರೋಪೆರಿಟೋನಿಯಲ್ ಆರ್ಗನ್ ಅಂತ ನಾವು ಹೇಳ್ತೀವಿ. ಲೊಕೇಟೆಡ್ ಬಿಟ್ವೀನ್ T12 to L3. ಓಕೆ, T12 to L3 ತನಕ ಲೊಕೇಟೆಡ್ ಆಗಿದೆ, ಅಂದರೆ ವರ್ಟಿಬ್ರಾ. ಓಕೆ, ಸೊ ಥೊರ್ಯಾಸಿಕ್ 12ಇಂದ L3 ವರ್ಟಿಬ್ರಾ. ಸೊ ವರ್ಟಿಬ್ರಾ ಅಂದರೆ ಬೆನ್ನುಮೂಳೆಗಳಿಸಿರ್ತವೆ, ಬೋನ್ಸ್ ಇರ್ತವೆ ಅಲ್ಲ. ಸೊ ದಿಸ್ ಈಸ್ T12. ಓಕೆ, ಸೊ ನಾವು ಇಲ್ಲಿ ವರ್ಟಿಬ್ರಲ್ ಕಾಲಮಲ್ಲಿ ನಾವು ನೋಡಿದಾಗ ಏನಿರುತ್ತೆ? C7 T12 ಲಂಬಾರ್ 5 ಇರ್ತವೆ. ಓಕೆ, ಸೊ C1 C2 C3 C7 C1 to C7 ತನಕ ಇರುತ್ತೆ. T1 to T12 ತನಕ ಇರುತ್ತೆ. L1 to L5 ತನಕ ಇರುತ್ತೆ. ಓಕೆ, ಸೊ ಕಿಡ್ನಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ? T12 ಹತ್ರ ಸ್ಟಾರ್ಟ್ ಆಗ್ತಾ ಇದೆ. ನಾವು ನೋಡ್ಬೋದು T12 ಹತ್ರ ಇದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು L1 L2 L3 ತನಕ ಇದು ಬರ್ತಾ ಇದೆ. ಓಕೆ, ಏನಾಗ್ತಾ ಇದೆ ಸರ್? T12 ಸ್ಟಾರ್ಟ್ ಆಗ್ತಾ ಇದೆ. ವರ್ಟಿಬ್ರಲ್ ಕಾಲಮ್ ಇದೆ ಅಲ್ಲ, ಸೊ T12 ಲೆವೆಲಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ L3 ಲೆವೆಲಲ್ಲಿ ಇದು ಎಂಡ್ ಆಗ್ತಾ ಇದೆ. ನಾವು ನೋಡ್ಬೋದು ಇಲ್ಲಿ ದಿ ಬಿಟ್ವೀನ್. ಸೊ ಎಲ್ಲಿದೆ ಸರ್ ಲೊಕೇಶನ್? ಇದರ ಎಕ್ಸಾಕ್ಟ್ ಲೊಕೇಶನ್ ಹೇಳಿದ್ರೆ T12ಇಂದ L3 ತನಕ ಇವು ಲೊಕೇಟೆಡ್ ಆಗಿದ್ದಾವೆ ಸರ್. T12ಇಂದ L3 ತನಕ ಇವು ಲೊಕೇಟೆಡ್ ಆಗಿದ್ದಾವೆ. ಸೊ ನಾವಿಲ್ಲಿ ನೋಡ್ಬೋದು ರೈಟ್ ಕಿಡ್ನಿ ಲೋವರ್ ದೆನ್ ಲೆಫ್ಟ್. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಈಸ್ ರೈಟ್, ದಿಸ್ ಈಸ್ ಲೆಫ್ಟ್. ಓಕೆ, ಸೊ ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ. ಸೊ ನಾವಿಲ್ಲಿ ನೋಡಿದಾಗ ರೈಟ್ ಕಿಡ್ನಿದೆಲ್ಲ ಸ್ಲೈಟ್ಲಿ ಲೋವರ್ ಇದೆ. ಓಕೆ, ಸೊ ಸ್ಲೈಟ್ಲಿ ಲೋವರ್ ಇದೆ, ನಾವು ನೋಡ್ಬೋದು. ಎಕ್ಸಾಕ್ಟಾಗಿ ಇಲ್ಲ. ಸೊ ಇದು ಲೆಫ್ಟ್ ಕಿಡ್ನಿಗಿಂತ ಸ್ವಲ್ಪ ಕೆಳಗಡೆ ಪ್ರೆಸೆಂಟ್ ಇದೆ. ಓಕೆ, ಲೆಫ್ಟ್ ಕಿಡ್ನಿಗಿಂತ ಸ್ವಲ್ಪ ಡೌನ್ವರ್ಡ್ಸ್ ಪ್ರೆಸೆಂಟ್ ಇದೆ, ಕೆಳಗಡೆ ಪ್ರೆಸೆಂಟ್ ಇದೆ, ಬಿಲೋ ಲೋವರ್ ಪ್ರೆಸೆಂಟ್ ಇದೆ. ಓಕೆ, ಸೊ ರೈಟ್ ಕಿಡ್ನಿ ಈಸ್ ಲೋವರ್ ದೆನ್ ಲೆಫ್ಟ್. ಹೌದು ಸರ್, ಯಾಕಿದೆ ಇದು? ಯಾಕೆ ಸ್ವಲ್ಪ ಲೋವರ್ ಇದೆ ಅಂತ ಕೇಳಿದಾಗ ಡ್ಯೂ ಟು ದಿ ಲಿವರ್. ಎಸ್, ಇಲ್ಲಿ ರೈಟ್ ಕಿಡ್ನಿ ಇದೆನಾ, ಸೊ ರೈಟ್ ಕಿಡ್ನಿ ಜಸ್ಟ್ ಮೇಲ್ಗಡೆ ಏನು ಪ್ರೆಸೆಂಟ್ ಇದೆ ಸರ್? ಇಲ್ಲಿ ಲಿವರ್ ಪ್ರೆಸೆಂಟ್ ಇದೆ. ಏನು ಪ್ರೆಸೆಂಟ್ ಇದೆ? ಲಿವರ್ ಇಲ್ಲಿ ಪ್ರೆಸೆಂಟ್ ಇದ್ದಿದೆ. ಅದಕ್ಕೋಸ್ಕರ ರೈಟ್ ಕಿಡ್ನಿ ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಪೊಸಿಷನ್ ಎಲ್ಲಿದೆ? ಬಿಹೈಂಡ್ ದಿ ಪೆರಿಟೋನಿಯಲ್ ಕ್ಯಾವಿಟಿ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ರೆಟ್ರೋಪೆರಿಟೋನಿಯಲ್ ಆರ್ಗನ್ ಅಂತ ಹೇಳ್ತೀವಿ. ಸೊ ಲೊಕೇಶನ್ ನಾವು ಬಿಟ್ವೀನ್ ದಿ T12 to L3 ವರ್ಟಿಬ್ರೆ ಅಂತ ಹೇಳ್ತೀವಿ. ಸೊ ರೈಟ್ ಕಿಡ್ನಿ ಈಸ್ ಲೋವರ್ ದೆನ್ ಲೆಫ್ಟ್. ಯಾಕಿದೆ ಸರ್? ಡ್ಯೂ ಟು ದಿ ಲಿವರ್. ಓಕೆ, ಸೊ ಲಿವರ್ ಎಲ್ಲಿದೆ? ರೈಟ್ ಕಿಡ್ನಿ ಮೇಲ್ಗಡೆ ಇದೆ ಸರ್. ಅದಕ್ಕೋಸ್ಕರ ನಾವು ಏನಂತ ಹೇಳ್ಬೋದು? ರೈಟ್ ಕಿಡ್ನಿ ಸ್ವಲ್ಪ ಕೆಳಗಡೆ ಪ್ರೆಸೆಂಟ್ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ಸ್. ಓಕೆ, ಸೊ ರಿಲೇಷನ್ಶಿಪ್ಸ್ ನಾವು ನೋಡ್ಬೋದು. ರೈಟ್ ಕಿಡ್ನಿ ಸೈಡಿಗೆ ಬೇರೆ ಬೇರೆ ಆರ್ಗನ್ಸ್ ಇದ್ದಾವೆ, ಲೆಫ್ಟ್ ಕಿಡ್ನಿ ಸೈಡ್ಗೆ ಬೇರೆ ಬೇರೆ ಆರ್ಗನ್ಸ್ ಇದ್ದಾವೆ. ಓಕೆ, ಸೊ ಸೊ ನಾವು ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇಲ್ಲಿ ಈ ಸೈಡ್ ಏನಿದೆ ಲಿವರ್ ಪ್ರೆಸೆಂಟ್ ಇದ್ದಿದೆ, ಅದಕ್ಕೋಸ್ಕರ ಕಿಡ್ನಿ ಕೆಳಗಡೆ ಇದೆ. ಅದೇ ಲೆಫ್ಟ್ ಕಿಡ್ನಿ ಹತ್ರ ಯಾವುದೇ ಲಿವರ್ ಇಲ್ಲ, ಅದಕ್ಕೋಸ್ಕರ ಇದು ಮೇಲ್ಗಡೆ ಇದೆ. ಓಕೆ, ಸೊ ಆ ಥರ. ಸೊ ಯಾವ್ಯಾವ ಆರ್ಗನ್ಸ್ ಬರ್ತವೆ ಅಂತ ನಾವಿಲ್ಲಿ ನೋಡಬೇಕು. ಓಕೆ, ಸೊ ರೈಟ್ ಆ್ಯಂಡ್ ಲೆಫ್ಟ್ ಕಿಡ್ನಿ, ರೈಟ್ ಕಿಡ್ನಿ ಆ್ಯಂಡ್ ಲೆಫ್ಟ್ ಕಿಡ್ನಿ. ಓಕೆ, ಸೊ ರೈಟ್ ಕಿಡ್ನಿ ಮೇಲ್ಗಡೆ ಏನು ಪ್ರೆಸೆಂಟ್ ಇರುತ್ತೆ? ಸುಪ್ರಾ ರೀನಲ್ ಗ್ಲ್ಯಾಂಡ್. ಲೆಫ್ಟ್ ಕಿಡ್ನಿ ಮೇಲ್ಗಡೆ ಕೂಡ ಏನು ಪ್ರೆಸೆಂಟ್ ಇರುತ್ತೆ? ಸುಪ್ರಾ ರೀನಲ್ ಗ್ಲ್ಯಾಂಡ್. ಸೊ ನಾವಿಲ್ಲಿ ನೋಡ್ಬೋದು ಸುಪ್ರಾ ರೀನಲ್ ಗ್ಲ್ಯಾಂಡ್ ಏರಿಯಾ ಇದೆ ಇದು. ಓಕೆ, ಸೊ ಇಲ್ಲಿ ಏನು ಅಟ್ಯಾಚ್ ಇರುತ್ತೆ? ಒಂದು ಸುಪ್ರಾ ರೀನಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ. ಸುಪ್ರಾ ರೀನಲ್ ಗ್ಲ್ಯಾಂಡ್ ಮೀನ್ಸ್ ನಾವು ಏನಂತ ಹೇಳ್ಬೋದು? ಆಡ್ರೀನಲ್ ಗ್ಲ್ಯಾಂಡ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ GNMs. ಓಕೆ, ಸೊ GNM ಕ್ವಶನ್ ಪೇಪರಲ್ಲಿ 10 ಸಾರಿಯಲ್ಲಿ ಒಂದು 7 ಸಾರಿ ಅಥವಾ 5 ಸಾರಿ ಆದರೂ ಕ್ವಶನ್ ಏನು ಬರುತ್ತೆ? ಸುಪ್ರಾ ರೀನಲ್ ಗ್ಲ್ಯಾಂಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಆಡ್ರಿನಲ್ ಗ್ಲ್ಯಾಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಇದು ಜಸ್ಟ್ ನಮ್ಮ ಕಿಡ್ನಿ ಮೇಲ್ಗಡೆ ಪ್ರೆಸೆಂಟ್ ಇರುತ್ತೆ. ದಿ ಕ್ಯಾಪ್ ಆಫ್ ದಿ ಕಿಡ್ನಿ ಅಂತ ಹೇಳ್ತಾರೆ. ಸುಪ್ರಾ ಮೀನ್ಸ್ ಮೇಲ್ಗಡೆ, ರೀನಲ್ ಮೀನ್ಸ್ ಕಿಡ್ನಿ, ಗ್ಲ್ಯಾಂಡ್ ಅಂದರೆ ಇದೊಂದು ಗ್ಲ್ಯಾಂಡ್ ಇದೆ ಸರ್. ಕಿಡ್ನಿ ಮೇಲ್ಗಡೆ ಒಂದು ಗ್ಲ್ಯಾಂಡ್ ಇದೆ. ಯಾವುದು ಸರ್? ಆಡ್ರಿನಲ್ ಗ್ಲ್ಯಾಂಡ್, ಸುಪ್ರಾ ರೀನಲ್ ಗ್ಲ್ಯಾಂಡ್. ಸೊ ಎರಡೂ ಕಿಡ್ನಿ ಮೇಲೆ ಒಂದು ಸುಪ್ರಾ ರೀನಲ್ ಗ್ಲ್ಯಾಂಡ್ ಇರುತ್ತೆ. ಓಕೆ, ಸೊ ಮತ್ತೆ
ರೈಟ್ ಕಿಡ್ನಿ ಸೈಡ್ನು ಏನಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಇರುತ್ತೆ, ಕೊಲಾನ್ ಇರುತ್ತೆ. ಲೆಫ್ಟ್ ಕಿಡ್ನಿ ಸೈಡ್ನು ಏನಿದೆ ಸರ್, ಕೊಲಾನ್ ಇದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಕೂಡ ಕೊಲಾನ್ ಇದೆ, ಇಲ್ಲಿ ಕೂಡ ಕೊಲಾನಿಕ್ ಏರಿಯಾ ಇದೆ, ಗ್ರೀನ್ ಕಲರ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ಕೂಡ ಕೊಲಾನ್ ಇದೆ. ಲೆಫ್ಟ್ ಕಿಡ್ನಿ ಸೈಡ್ ಕೂಡ ಏನಿದೆ, ಕೊಲಾನ್ ಇದೆ. ಕೊಲಾನ್ ಅಂದರೆ ಲಾರ್ಜ್ ಇಂಟೆಸ್ಟೈನ್ ಈ ಥರ ಬರುತ್ತೆ ನೋಡಿ. ಓಕೆ, ಸೊ ಲಾರ್ಜ್ ಇಂಟೆಸ್ಟೈನ್ ಎರಡೂ ಸೈಡ್ ಇದೆ. ಓಕೆ, ಸೊ ಎರಡು ಕಿಡ್ನಿ ಹತ್ರ ಏನು ಹೋಗ್ತಾ ಇದೆ, ಲಾರ್ಜ್ ಇಂಟೆಸ್ಟೈನ್ ಹೋಗ್ತಾ ಇದೆ. ಇದ್ರ ಹತ್ರ ಬೇರೆ ಪಾರ್ಟ್ ಹೋಗ್ತಾ ಇದೆ, ಇದ್ರ ಹತ್ರ ಬೇರೆ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಹೋಗ್ತಾ ಇದೆ. ನೆಕ್ಸ್ಟ್ ಜಿಜೆನಮ್. ಓಕೆ, ಸೊ ಜಿಜೆನಮ್ ಎರಡೂ ಕಿಡ್ನಿ ಹತ್ರ ಹೋಗುತ್ತೆ. ಓಕೆ, ಸೊ ಇಲ್ಲಿ ಸ್ಟಮಕ್ ಇತ್ತು ಸರ್, ಸೊ ಸ್ಟಮಕ್ ಆಗಿದ್ಮೇಲೆ ಜಿಜೆನಮ್ ಈ ಥರ ಬರ್ತಾ ಇದೆ. ಓಕೆ, ಸೊ ಡಿಯೋಡಿನಮ್ ಮುಗಿದಿದ್ಮೇಲೆ ಜಿಜೆನಮ್ ಎರಡೂ ಸೈಡ್ ಇರುತ್ತೆ. ಓಕೆ, ಸೊ ಸ್ಟಮಕ್ ಮುಗಿದಿದ್ಮೇಲೆ ಜಿಜೆನಮ್ ಎರಡು ಕಡೆ ಇರುತ್ತೆ. ಸೊ ಜಿಜೆನಮ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸೊ ಎರಡೂ ಸೈಡ್ ಜಿಜೆನಮ್ ಇದೆ. ನಾವಿಲ್ಲಿ ನೋಡ್ಬೋದು ಯೆಲ್ಲೋ ಕಲರ್, ಇಲ್ಲಿ ಕೂಡ ಯೆಲ್ಲೋ ಕಲರ್ ಇದೆ, ಇಲ್ಲಿ ಕೂಡ ಯೆಲ್ಲೋ ಕಲರ್ ಇದೆ. ಅಂದರೆ ಇಲ್ಲಿ ಏನು ಟಚ್ ಆಗ್ತಾ ಇದೆ ಸರ್, ಜಿಜೆನಮ್ ಟಚ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಲಿವರ್. ಹೌದು ಸರ್, ರೈಟ್ ಸೈಡಲ್ಲಿ ಲಿವರ್ ಪ್ರೆಸೆಂಟ್ ಇದೆ. ಓಕೆ, ಮತ್ತು ರೈಟ್ ಸೈಡಲ್ಲಿ ಡಿಯೋಡಿನಮ್ ಪ್ರೆಸೆಂಟ್ ಇದೆ. ಓಕೆ, ಸೊ ರೈಟ್ ಸೈಡಲ್ಲಿ ಇಲ್ಲೇನು ಬರುತ್ತೆ, ಡಿಯೋಡಿನಮ್. ಇಲ್ಲೇನು ಬರುತ್ತೆ, ಡಿಯೋಡಿನಮ್. ರೆಡ್ ಕಲರ್ ನಿಮ್ಗೆ ನೋಡ್ಬೋದು, ಇದೇನಿದೆ ಡಿಯೋಡಿನಮ್. ಅದೇ ಲೆಫ್ಟ್ ಸೈಡಲ್ಲಿ ಡಿಯೋಡಿನಮ್ ಇರೋದಿಲ್ಲ, ಲಿವರ್ ಕೂಡ ಇರೋದಿಲ್ಲ ಸರ್. ಲೆಫ್ಟ್ ಸೈಡಲ್ಲಿ ಮತ್ತೇನೇನು ಬರುತ್ತೆ, ಸ್ಟಮಕ್ ಬರುತ್ತೆ ಸರ್. ಇಲ್ಲಿ ಏನು ಬರುತ್ತೆ, ಸ್ಟಮಕ್. ಇಲ್ಲಿ ನಾವು ನೋಡ್ಬೋದು ಗ್ಯಾಸ್ಟ್ರಿಕ್ ಅಂತ ಬರ್ತೀವಲ್ಲ, ಅದೇನಿದೆ, ಸ್ಟಮಕ್ ಇದೆ ಸರ್. ಇಲ್ಲಿ ಸ್ಪ್ಲೀನ್ ಬರುತ್ತೆ, ನಾವು ಇಲ್ಲಿ ನೋಡ್ಬೋದು ಸ್ಪ್ಲೀನಿಕ್ ಏರಿಯಾ ಅಂತ ಹೇಳಿ ಸ್ಪ್ಲೀನ್ ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಪ್ಯಾಂಕ್ರಿಯಾಸ್. ಹೌದು ಸರ್, ಇಲ್ಲಿ ನಾವು ನೋಡ್ಬೋದು ಇಷ್ಟು ದೊಡ್ಡದೇನಿದೆ ಪ್ಯಾಂಕ್ರಿಯಾಸ್ ರೀಜನ್. ಅಂದರೆ ಈ ಕಿಡ್ನಿ ಏನು ಟಚ್ ಆಗ್ತಾ ಇದೆ, ಇಲ್ಲಿ ಪ್ಯಾಂಕ್ರಿಯಾ ಟಚ್ ಆಗ್ತಾ ಇದೆ. ಓಕೆ, ಸೊ ಎರಡೂ ಸೈಡ್ ರೀನಲ್ ಗ್ಲ್ಯಾಂಡ್ ಇರುತ್ತೆ. ಓಕೆ, ಸೊ ಎರಡೂ ಕಿಡ್ನಿ ಮೇಲೆ ರೀನಲ್ ಗ್ಲ್ಯಾಂಡ್ ಇರುತ್ತೆ. ಓಕೆ, ಮತ್ತು ಇಲ್ಲಿ ನಾವು ನೋಡ್ಬೋದು ಎರಡೂ ಸೈಡ್ ಕೊಲಾನ್ ಇದೆ, ಎರಡೂ ಸೈಡ್ ಕೊಲಾನಿಕ್ ಏರಿಯಾ ಇದೆ, ಕೋಲಿಕ್ ಏರಿಯಾ ಇದೆ ಎರಡೂ ಸೈಡ್. ಓಕೆ, ಮತ್ತು ಎರಡೂ ಸೈಡ್ ಏನಿದೆ, ಜಿಜೆನಮ್ ಇದೆ. ಎರಡೂ ಸೈಡ್ ಏನಿದೆ, ಜಿಜೆನಮ್ ಇದೆ. ಹೆಪ್ಯಾಟಿಕ್ ಏರಿಯಾ ಅಂದರೆ ಲಿವರ್ ಇರುತ್ತೆ. ಇಲ್ಲೇನಿರುತ್ತೆ, ಲಿವರ್ ಪ್ರೆಸೆಂಟ್ ಇರುತ್ತೆ. ಈ ಸೈಡ್ ಲಿವರ್ ಪ್ರೆಸೆಂಟ್ ಇರೋದಿಲ್ಲ. ಮತ್ತು ಇಲ್ಲೇನು ಪ್ರೆಸೆಂಟ್ ಇದೆ, ಡಿಯೋಡಿನಮ್ ಪ್ರೆಸೆಂಟ್ ಇದೆ. ಲೆಫ್ಟ್ ಸೈಡ್ ಡಿಯೋಡಿನಮ್ ಪ್ರೆಸೆಂಟ್ ಇರೋದಿಲ್ಲ. ಸೊ ಲೆಫ್ಟ್ ಸೈಡಲ್ಲಿ ಬೇರೆ ಬೇರೆ ಆರ್ಗನ್ಸ್ ಏನೇನಿದ್ದಾವೆ ಸರ್, ಪ್ಯಾಂಕ್ರಿಯಾಸ್, ಗ್ಯಾಸ್ಟ್ರಿಕ್ ಆ್ಯಂಡ್ ಸ್ಪ್ಲೀನಿಕ್. ಓಕೆ, ಸ್ಟಮಕ್ ಇದೆ, ಸ್ಪ್ಲೀನ್ ಇದೆ, ಪ್ಯಾಂಕ್ರಿಯಾಸ್ ಇದೆ. ಓಕೆ, ಸೊ ಲಾಸ್ಟ್ ಇವು ಎರಡೇ ಚೇಂಜ್ ಇದ್ದಾವೆ, ಇದರಲ್ಲಿ ಇವು 3 ಚೇಂಜ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಹೀಲಮ್ ಆಫ್ ದಿ ಕಿಡ್ನಿ. ಓಕೆ, ಸೊ ಹೀಲಮ್ ಆಫ್ ದಿ ಕಿಡ್ನಿ ಅಂದರೆ ಏನು ಸರ್, ಇಟ್ ಈಸ್ ನಥಿಂಗ್ ಬಟ್ ಡೋರ್ ಆಫ್ ದಿ ಕಿಡ್ನಿ. ಓಕೆ, ಸೊ ಡೋರ್ ಒಳಗಡೆ ಏನೇನು ಹೋಗಬೇಕು, ಆರ್ಟ್ರೀಸ್, ವೇನ್ಸ್ ಆ್ಯಂಡ್ ಯೂರೇಟರ್ ಹೋಗಬೇಕಾಗುತ್ತೆ. ಓಕೆ, ಸೊ ಆರ್ಟ್ರೀಸ್, ವೇನ್ಸ್ ಆ್ಯಂಡ್ ಯೂರೇಟರ್ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾವೆ. ಓಕೆ, ಸೊ ದಿಸ್ ಈಸ್ ಕಿಡ್ನಿ. ಇದೇನಿದೆ, ಕಿಡ್ನಿ ಇದೆ. ಓಕೆ, ಸೊ ಇದೇನಿದೆ, ಕಿಡ್ನಿ ಇದೆ. ಸೊ ಕಿಡ್ನಿ ಒಳಗಡೆ ಏನು ಹೋಗಬೇಕು, ಆರ್ಟ್ರಿ ಹೋಗಬೇಕು, ವೇನ್ ಬರಬೇಕು ಆ್ಯಂಡ್ ಯೂರೇಟರ್ ಕೂಡ ಅದ್ರ ಒಳಗಡೆ ಎಂಟ್ರಿ ತೊಗೋಬೇಕಲ್ಲ. ಕಿಡ್ನಿ ಒಳಗಡೆ ಎಂಟ್ರಿ ತೊಗೊಮ ಡೋರನ್ನು ನಾವು ಏನಂತ ಹೇಳ್ತೀವಿ, ಹೀಲಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಹೀಲಮ್ ಆಫ್ ದಿ ಕಿಡ್ನಿ ಸರ್. ಇಟ್ ಈಸ್ ನಥಿಂಗ್ ಬಟ್ ದಿ ಡೋರ್ ಆಫ್ ದಿ ಕಿಡ್ನಿ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಇದೆ. ಏನಿದೆ ಸರ್, ಇದು ಎಂಟ್ರಿ ಪಾಯಿಂಟ್ ಇದೆ, ಎಕ್ಸಿಟ್ ಪಾಯಿಂಟ್ ಇದೆ ಫಾರ್ ರೀನಲ್ ಆರ್ಟ್ರಿ, ರೀನಲ್ ವೇನ್ ಆ್ಯಂಡ್ ಯೂರೇಟರ್. ಹೌದು ಸರ್, ಇದೇ ಪ್ಲೇಸಿಂದ, ಇದೇ ಡೋರಿಂದ ರೀನಲ್ ಆರ್ಟ್ರಿ ಒಳಗಡೆ ಎಂಟರ್ ಆಗ್ತಾ ಇದೆ, ರೀನಲ್ ವೇನ್ ಎಕ್ಸಿಟ್ ಆಗ್ತಾ ಇದೆ ಆ್ಯಂಡ್ ಯೂರೇಟರ್ ಕೂಡ ಇದ್ರೊಳಗಡೆ ಏನಾಗ್ತಾ ಇದೆ, ಎಂಟರ್ ಆಗ್ತಾ ಇದೆ. ಓಕೆ, ಸೊ ಎಲ್ಲಕ್ಕಿಂತ ಫ್ರಂಟ್, ನಾವು ಫ್ರಂಟಿಂದ ಕಿಡ್ನಿಗೆ ನೋಡಿದಾಗ ಎಲ್ಲಕ್ಕಿಂತ ಫ್ರಂಟ್ ಏನು ಕಾಣ್ಬರುತ್ತೆ ನಮ್ಮಲ್ಲಿ, ಇಲ್ಲಿ ನಾವು ನೋಡ್ಬೋದು ಏನಿದೆ, ವೇನ್ ಇದೆ. ಓಕೆ, ಸೊ ಏನಿದೆ, ವೇನ್ ಇದೆ. ಅದ್ರ ಜಸ್ಟ್ ಹಿಂದ್ಗಡೆ ನಮಗೇನು ಕಾಣಿಸ್ತಾ ಇದೆ, ಆರ್ಟ್ರಿ ಕಾಣಿಸ್ತಾ ಇದೆ. ಓಕೆ, ಆರ್ಟ್ರಿ ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಹಿಂದ್ಗಡೆ ಯೂರೆತ್ರ ನಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಎಲ್ಲಕ್ಕಿಂತ ಫ್ರಂಟ್ ಏನಿದೆ ಸರ್, ರೀನಲ್ ವೇನ್. ಇದೇನಿದೆ, ರೀನಲ್ ವೇನ್. ಸೊ ಜಸ್ಟ್ ಅದ್ರ ಹಿಂದ್ಗಡೆ ಏನು ಪ್ರೆಸೆಂಟ್ ಇದೆ, ರೀನಲ್ ಆರ್ಟ್ರಿ. ಓಕೆ, ಸೊ ಎಲ್ಲಕ್ಕಿಂತ ಲಾಸ್ಟ್ ಏನಿದೆ, ರೀನಲ್ ಅಂತ ಹೇಳ್ತೀನಿ, ಯೂರೆತ್ರ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಏನಂತ ನಾವು ನೆನ್ಪಿಡಬೇಕು, ವಾವ್ ಅಂತ ನಾವು ನೆನ್ಪಿಡಬೇಕು. ವಾವ್ ಅಂದರೆ ಎಲ್ಲಕ್ಕಿಂತ ಫ್ರಂಟಲ್ಲಿ ನಾವು ನೋಡಿದಾಗ ಏನಿದೆ ಸರ್, ವೇನ್, ಆರ್ಟ್ರಿ ಆ್ಯಂಡ್ ಯೂರೆತ್ರ ಎಲ್ಲಕ್ಕಿಂತ ಹಿಂದ್ಗಡೆ ಪ್ರೆಸೆಂಟ್ ಇರುತ್ತೆ. ವಾವ್ ಅಂತ ನೀವು ನೆನ್ಪಿಡ್ಬೋದು. ಹೀಲಮ್, ವಾಟ್ ಈಸ್ ಹೀಲಮ್ ಸರ್, ಇಟ್ ಈಸ್ ಡೋರ್ ಟು ದಿ ಕಿಡ್ನಿ. ಇದು ಕಿಡ್ನಿ ಒಳಗಡೆ ಹೋಗೋ ಪ್ಲೇಸನ್ನು ನಾವು ಏನಂತ ಹೇಳ್ತೀವಿ, ಹೀಲಮ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕವರಿಂಗ್ಸ್ ಆಫ್ ಅ ಕಿಡ್ನಿ. ಏನಿದೆ, ಕವರಿಂಗ್ಸ್ ಆಫ್ ಕಿಡ್ನಿ. ಸೊ ಕಿಡ್ನಿಗೆ ಏನೇನು ಕವರಿಂಗ್ಸ್ ಇದ್ದಾವೆ, ರೀನಲ್ ಕ್ಯಾಪ್ಸ್ಯೂಲ್. ಎಲ್ಲಕ್ಕಿಂತ ಒಳಗಡೆ ಏನಿದೆ, ರೀನಲ್ ಕ್ಯಾಪ್ಸ್ಯೂಲ್. ಎಲ್ಲಕ್ಕಿಂತ ಒಳಗಡೆ ಪಾರ್ಟ್ ಏನಿದೆ, ರೀನಲ್ ಕ್ಯಾಪ್ಸ್ಯೂಲ್. ಸೊ ಇದೇನಿದೆ, ಕಿಡ್ನಿ. ಇದೇನಿದೆ, ಕಿಡ್ನಿ. ಸೊ ಇದೇನಿದೆ ಒಳಗಡೆ ಪಾರ್ಟ್, ನಮಗೆ ರೆಡ್ಡಿಶ್ ಬ್ರೌನ್ ಥರ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದೇನಿದೆ, ಕಿಡ್ನಿ.
ಓಕೆ, ಸೊ ಕಿಡ್ನಿ ಮೇಲೆ ಇಲ್ಲೊಂದು ನಿಮಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ವಾಟ್ ಈಸ್ ದಿಸ್? ಸೊ ದಿಸ್ ಈಸ್ ಅ ರೀನಲ್ ಕ್ಯಾಪ್ಸ್ಯೂಲ್, ಅಥವಾ ನಾವು ಇದನ್ನು ಏನಂತ ಹೇಳ್ಬೋದು, ಟ್ರೂ ಕ್ಯಾಪ್ಸ್ಯೂಲ್ ಏನಂತ ಹೇಳ್ತೀವಿ, ಟ್ರೂ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಇಟ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಕಿಡ್ನಿ. ಏನಿದೆ? ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಕಿಡ್ನಿ. ಸೊ ಟಫ್ ಫೈಬ್ರಸ್ ಲೇಯರ್ ಇದೇನಿದೆ, ಟಫ್ ಫೈಬ್ರಸ್ ಲೇಯರ್ ಇದೆ, ಡೈರೆಕ್ಟ್ಲಿ ಕವರಿಂಗ್ ದಿ ಕಿಡ್ನಿ ಸರ್ಫೇಸ್. ಹೌದು ಸರ್, ಇದು ಡೈರೆಕ್ಟ್ಲಿ ಏನಾಗಿದೆ, ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಕಿಡ್ನಿ ಸರ್ಫೇಸ್. ಹೌದು ಸರ್, ಇದು ರೀನಲ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ, ಅಥವಾ ಟ್ರೂ ಕ್ಯಾಪ್ಸ್ಯೂಲ್ ಅಂತ ನಾವು ಹೇಳ್ತೀವಿ. ಸೊ ಸೆಕೆಂಡ್ ಏನಿರುತ್ತೆ, ಪೆರಿ ರೀನಲ್ ಫ್ಯಾಟ್. ಏನಿದೆ? ಪೆರಿ ರೀನಲ್ ಫ್ಯಾಟ್. ಪೆರಿ ಮೀನ್ಸ್ ಅರೌಂಡ್, ರೀನಲ್ ಫ್ಯಾಟ್. ಓಕೆ, ಸೊ ಅರೌಂಡ್ ದಿ ರೀನಲ್ ಮೀನ್ಸ್ ಅರೌಂಡ್ ದಿ ಕಿಡ್ನಿ ಫ್ಯಾಟ್ ಪ್ರೆಸೆಂಟ್ ಇದೆ. ಸೊ ನೀವು ಯೆಲ್ಲೋ ಕಲರಲ್ಲಿ ನಾವು ನೋಡ್ಬೋದು. ಸೊ ಅದು ಏನಿದೆ? ಪೆರಿ ರೀನಲ್ ಫ್ಯಾಟ್. ಓಕೆ, ಫ್ಯಾಟ್ ಲೇಯರ್ ದಟ್ ಕುಷನ್ಸ್ ಆ್ಯಂಡ್ ಪ್ರೊಟೆಕ್ಟ್ ದಿ ಕಿಡ್ನಿ. ಹೌದು ಸರ್, ಫ್ಯಾಟ್ ಹೇಗಿರುತ್ತೆ? ಅದು ಸ್ಮೂತ್ ಇರುತ್ತೆ, ಸಾಫ್ಟ್ ಇರುತ್ತೆ. ಓಕೆ, ಸೊ ಅದು ಕುಷನಿಂಗ್ ಥರ ಹೆಲ್ಪ್ ಮಾಡುತ್ತೆ, ಕಂಪ್ರೆಷನ್ ಆಗೋಕ್ಕೆ ಬಿಡೋದಿಲ್ಲ, ಇಂಜುರಿ ಆಗೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇದು ಏನು ಮಾಡುತ್ತೆ? ಪ್ರೊಟೆಕ್ಷನ್ ಆ್ಯಂಡ್ ಕುಷನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಲೇಯರ್ ಏನಿತ್ತು ಸರ್? ಟ್ರೂ ಕ್ಯಾಪ್ಸ್ಯೂಲ್ ಇತ್ತು. ಇಟ್ ಈಸ್ ಅ ಇನ್ನರ್ ಲೇಯರ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಕಿಡ್ನಿ. ಓಕೆ, ಸೊ ನೆಕ್ಸ್ಟ್ ನಾವು ಏನು ನೋಡಿದ್ದೀವಿ? ಪೆರಿ ರೀನಲ್ ಫ್ಯಾಟ್ ಮತ್ಲಬ್ ನಮ್ಮ ಕಿಡ್ನಿ ಇದೆ ಅಲ್ಲ, ಅದ್ರ ಅರೌಂಡ್ ಏನಿದೆ ಪ್ರೆಸೆಂಟ್ ಇಲ್ಲಿ? ಫ್ಯಾಟ್ ಪ್ರೆಸೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಇರೋದು ರೀನಲ್ ಫೇಸಿಯಾ. ಏನಿದೆ? ರೀನಲ್ ಫೇಸಿಯಾ. ಸರ್ ರೀನಲ್ ಫೇಸಿಯಾ ಇಸ್ ಅ ಔಟರ್ ಕನೆಕ್ಟಿವ್ ಟಿಶ್ಯೂ. ಇದೇನಿದೆ? ಇಟ್ ಈಸ್ ಔಟರ್ ಕನೆಕ್ಟಿವ್ ಟಿಶ್ಯೂ. ಸೊ ರೀನಲ್ ಫೇಶಿಯಾನ ನಾವು ಏನು ಹೇಳ್ಬೋದು ಸರ್? ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಫಾಲ್ಸ್ ಕ್ಯಾಪ್ಸ್ಯೂಲ್. ಫಾಲ್ಸ್ ಕ್ಯಾಪ್ಸ್ಯೂಲ್. ಸರ್ ರೀನಲ್ ಫೇಶಿಯಾನ ನಾವು ಫಾಲ್ಸ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ರೀನಲ್ ಕ್ಯಾಪ್ಸ್ಯೂಲನ್ನು ನಾವು ಟ್ರೂ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಹತ್ತಿರ ಇರೋದು ಟ್ರೂ, ದೂರ ಇರೋದು ಫಾಲ್ಸ್. ಓಕೆ, ಸೊ ಬಿಟ್ವೀನ್ ದಿ ಟ್ರೂ ಆ್ಯಂಡ್ ಫಾಲ್ಸ್ ಏನು ಪ್ರೆಸೆಂಟ್ ಇದೆ? ಪೆರಿ ರೀನಲ್ ಫ್ಯಾಟ್ ಇದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಕವರಿಂಗ್ಸ್ ಆಫ್ ಕಿಡ್ನಿ ಅರ್ಥ ಆಗಿರ್ಬೋದು. 3 ಲೇಯರ್ಸ್ ಇದ್ದಾವೆ: ರೀನಲ್ ಕ್ಯಾಪ್ಸ್ಯೂಲ್ ಆ್ಯಂಡ್ ಪೆರಿ ರೀನಲ್ ಫ್ಯಾಟ್ ಆ್ಯಂಡ್ ರೀನಲ್ ಫೇಸಿಯಾ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದಿ ಕಿಡ್ನಿ. ಕಿಡ್ನಿ ಒಳಗಡೆ ನಾವು ನೋಡಿದಾಗ ಏನೇನು ಸ್ಟ್ರಕ್ಚರ್ಸ್ ಇರ್ತವೆ, ಇಂಟರ್ನಲ್ ಸ್ಟ್ರಕ್ಚರ್ಸ್ ಇರ್ತವೆ ಅಂತ ನಾವು ನೋಡೋಣ. ಸೊ ಫಸ್ಟ್ ದಿಸ್ ಈಸ್ ಇಂಟರ್ನಲ್ ಸ್ಟ್ರಕ್ಚರ್. ಸೊ ಇದ್ರೊಳಗಡೆ 3 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಸೊ ಔಟರ್ ಲೇಯರ್ ಈಸ್ ಕಾರ್ಟೆಕ್ಸ್, ಮಿಡಲ್ ಈಸ್ ಮೆಡುಲ್ಲಾ, ಆ್ಯಂಡ್ ಅದರೊಳಗಡೆ ಟ್ಯೂಬ್ಯೂಲ್ಸ್ ಇರ್ತವೆ. ಅವನ್ನು ನಾವು ರೀನಲ್ ಪೆಲ್ವಿಸ್ ಆ್ಯಂಡ್ ಕ್ಯಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಯಾಗ್ರಾಮಲ್ಲಿ ನಾವು ಒಂದ್ಸರಿ ನೋಡೋಣ. ಸೊ ದಿಸ್ ಈಸ್ ಔಟರ್. ಓಕೆ, ಸೊ ಈ ಔಟರ್ ಪಾರ್ಟ್ ಇದೆಲ್ಲ, ಈ ಟ್ರಯಾಂಗಲ್ ಬಿಟ್ಕೊಟ್ಟು ಇದು ಔಟರ್ ಪಾರ್ಟ್ ಇದೆಲ್ಲ. ಸೊ ಇದು ಏನಿದೆ? ದಿಸ್ ಈಸ್ ಕಾರ್ಟೆಕ್ಸ್. ಓಕೆ, ಸೊ ಇದೇನಿದೆ? ಕಾರ್ಟೆಕ್ಸ್ ಇದೆ. ಓಕೆ, ಸೊ ಇಲ್ಲಿ ನಾನು ಮಾಡಿನಲ್ಲ ಇಷ್ಟೆಲ್ಲ ಏನಿದೆ ಸರ್? ದಿಸ್ ಈಸ್ ಅವರ್ ಕಾರ್ಟೆಕ್ಸ್. ಇಟ್ ಈಸ್ ಔಟರ್. ಓಕೆ, ಸೊ ಔಟರ್ ಪೋರ್ಷನ್ ಏನಿದೆ? ಇದು ಕಾರ್ಟೆಕ್ಸ್ ಇದೆ. ಓಕೆ, ಸೊ ದಿಸ್ ಈಸ್ ಕಾರ್ಟೆಕ್ಸ್. ಆ್ಯಂಡ್ ನಾ ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಸೊ ಇದೇನಿದೆ? ಈ ಟ್ರಯಾಂಗಲ್ ಬರ್ತಾ ಇದ್ದಾವೆ ಎಲ್ಲ, ಪಿರಮಿಡ್ಸ್. ಓಕೆ, ಸೊ ದಿಸ್ ಈಸ್ ಮೆಡುಲ್ಲಾ. ಓಕೆ, ಸೊ ಔಟರ್ ಈಸ್ ಕಾರ್ಟೆಕ್ಸ್ ಆ್ಯಂಡ್ ದಿಸ್ ಈಸ್ ಮೆಡುಲ್ಲಾ. ಓಕೆ, ಸೊ ಇದೇನಿದೆ? ಮೆಡುಲ್ಲಾ ಇದೆ. ಅದಾಗಿದ ಮೇಲೆ ಟ್ಯೂಬ್ಸ್ ಬರ್ತಾ ಇದ್ದಾವೆ. ಏನು ಬರ್ತಾ ಇದ್ದಾವೆ? ಟ್ಯೂಬ್ಸ್ ಬರ್ತಾ ಇದ್ದಾವೆ. ಸೊ ಇವು ಕ್ಯಾಲಿಸಿಸ್ ಆ್ಯಂಡ್ ಪೆಲ್ವಿಸ್ ಅಂತ ನಾವು ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಔಟರ್ ಇರೋದು ಕಾರ್ಟೆಕ್ಸ್, ಸೊ ಇನ್ನರ್ ಇರೋದು ಏನಿದೆ ಸರ್? ದಟ್ ಈಸ್ ಅವರ್ ಮೆಡುಲ್ಲಾ. ಓಕೆ, ಸೊ ಔಟರ್ ಏನಿದೆ? ಕಾರ್ಟೆಕ್ಸ್ ಇದೆ. ಮಿಡಲ್ ಏನಿದೆ ಅಥವಾ ಇನ್ನರ್ ಏನಿದೆ? ಮೆಡುಲ್ಲಾ ಇದೆ. ಓಕೆ, ಸೊ ಅದನ್ನು ಬಿಟ್ಟು ಇಲ್ಲಿ ರೀನಲ್ ಪೆಲ್ವಿಸ್ ಆ್ಯಂಡ್ ಕ್ಯಾಲಿಸಿಸ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ಕಾರ್ಟೆಕ್ಸ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ ಸರ್? ಗ್ಲೋಮೆರುಲೈ. ಏನು ಪ್ರೆಸೆಂಟ್ ಇರುತ್ತೆ? ಗ್ಲೋಮೆರುಲೈ ಪ್ರೆಸೆಂಟ್ ಇರುತ್ತೆ. ಸೊ ಗ್ಲೋಮೆರುಲೈ ಅಂದರೆ ಏನು ಸರ್? ನೆಫ್ರಾನ್ ಇದೆ ಅಲ್ಲ, ಐ ಥಿಂಕ್ ನೀವು PUCಯಲ್ಲಿ ನೆಫ್ರಾನ್ ಸ್ಟಡಿ ಮಾಡಿರ್ಬೋದು. ಸೊ ನೆಫ್ರಾನ್ ಇಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತ ನೀವು ಸ್ಟಡಿ ಮಾಡಿರ್ಬೋದು. ಸೊ ದಿಸ್ ಈಸ್ ಬೌಮೆನ್ಸ್ ಕ್ಯಾಪ್ಸ್ಯೂಲ್. ಸೊ ಈ ಥರ ಇದೆ. ಸೊ ಐ ಥಿಂಕ್ ನೀವು ಸ್ಟಡಿ ಮಾಡಿರ್ಬೋದು. ಸೊ ಇದ್ರೊಳಗಡೆ ಏನಿರ್ತವೆ? ಕ್ಯಾಪಿಲರೀಸ್. ಓಕೆ, ಸೊ ನೀವು ಈ ಥರ ಸ್ಟಡಿ ಮಾಡಿರ್ಬೋದು. ಸೊ ದಿಸ್ ಈಸ್ ಅಂತ ಹೇಳ್ತೀವಿ. ಸೊ ಮೇಲ್ಗಡೆ ಪಾರ್ಟ್ ಏನಿದೆ? ಕಾರ್ಟೆಕ್ಸ್. ಇದು ಮೆಡುಲ್ಲಾ.
ಓಕೆ, ಸೊ ನಾವಿಲ್ಲಿ ನೋಡ್ಬೋದು. ಸೊ ಕಾರ್ಟೆಕ್ಸಲ್ಲಿ ಏನು ಪ್ರೆಸೆಂಟ್ ಇದೆ, ಗ್ಲೋಮೆರುಲೈ ಪ್ರೆಸೆಂಟ್ ಇದೆ, ಪಿ ಸಿ ಟಿ ಆ್ಯಂಡ್ ಡಿ ಸಿ ಟಿ ಪ್ರೆಸೆಂಟ್ ಇದೆ. ಓಕೆ, ಸೊ ದಿಸ್ ಈಸ್ glomeruli, this is glomeruli, this is PCT, this is DCT, distal convoluted tubule, proximal convoluted tubule ಅಂತ ಹೇಳ್ತೀವಿ. ಸೊ ನೆನಪಿಟ್ಕೊಳ್ಳಿ, ಜಸ್ಟ್ ಕಾರ್ಟೆಕ್ಸ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ಗ್ಲೋಮೆರುಲೈ ಆ್ಯಂಡ್ ಪಿ ಸಿ ಟಿ ಆ್ಯಂಡ್ ಡಿ ಸಿ ಟಿ, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಆ್ಯಂಡ್ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇರೋದು ಮೆಡುಲ್ಲಾ. ಓಕೆ, ಸೊ ಮೆಡುಲ್ಲಾ ಒಳಗಡೆ ನಾವು ನೋಡ್ಬೋದು ಏನೇನು ಪ್ರೆಸೆಂಟ್ ಇದೆ ಇಲ್ಲಿ, ರೀನಲ್ ಪಿರಮಿಡ್ಸ್ ಆ್ಯಂಡ್ ರೀನಲ್ ಕಾಲಮ್ ಇಲ್ಲಿ ಪ್ರೆಸೆಂಟ್ ಇದೆ. ರೀನಲ್ ಪಿರಮಿಡ್ ಆ್ಯಂಡ್ ರೀನಲ್ ಕಾಲಮ್ ಇಲ್ಲಿ ಪ್ರೆಸೆಂಟ್ ಇದೆ. ನಾವಿಲ್ಲಿ ನೋಡ್ಬೋದು ಪಿರಮಿಡ್ ಥರ ನಮಗೆ ಕಾಣಿಸ್ತಾ ಇದ್ದಾವೆ, ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ ನಮಗೆ ಕಾಣಿಸ್ತಾ ಇದ್ದಾವೆ. ಸರ್, ದೀಸ್ ಆರ್ ದಿ ರೀನಲ್ ಪಿರಮಿಡ್ಸ್. ಓಕೆ, ಸೊ ಪಿರಮಿಡ್ ಮಧ್ಯದಲ್ಲಿ ಕಾರ್ಟೆಕ್ಸ್ ಬಂದು ಈ ಥರ ಒಳಗೆ ಹೋಗ್ತಾ ಇದೆ. ಓಕೆ, ಸೊ ಕಾರ್ಟೆಕ್ಸ್ ಈಸ್ ಇಂಬೇಡಿಂಗ್, ಕಾರ್ಟೆಕ್ಸ್ ಏನಾಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ. ಸೊ ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ, ರೀನಲ್ ಕಾಲಮ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇರೋದು ಪೆಲ್ವಿಸ್ ಆ್ಯಂಡ್ ಕ್ಯಾಲಿಸಿಸ್. ಸೊ ಅದರೊಳಗಡೆ ಮೈನರ್ ಕ್ಯಾಲಿಸಿಸ್ ಇರುತ್ತೆ, ಮೇಜರ್ ಕ್ಯಾಲಿಸಿಸ್ ಇರುತ್ತೆ ಆ್ಯಂಡ್ ರೀನಲ್ ಪೆಲ್ವಿಸ್ ಇರುತ್ತೆ. ಓಕೆ, ಸೊ ಮೈನರ್ ಕ್ಯಾಲಿಸಿಸ್ ಇದೆಯಲ್ಲ, ಜಾಯಿನ್ ಆಗ್ತವೆ, 2-3 ಮೈನರ್ ಕ್ಯಾಲಿಸಿಸ್ ಜಾಯಿನ್ ಆಗ್ತವೆ, ಅಲ್ಲೇನಾಗುತ್ತೆ, ಮೇಜರ್ ಕ್ಯಾಲಿಸಿಸ್ ಆಗುತ್ತವೆ. ಸೊ ಎಲ್ಲ ಮೇಜರ್ ಕ್ಯಾಲಿಸಿಸ್ ಜಾಯಿನ್ ಆಗ್ತವೆ, ಏನಾಗುತ್ತೆ, ರೀನಲ್ ಪೆಲ್ವಿಸ್ ಆಗುತ್ತೆ. ಸೊ 1 by 1 ನಾವು ನೋಡೋಣ. ಸೊ ಐ ಥಿಂಕ್ ನಿಮಗೆ ಇಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಈಸ್ ಕಾರ್ಟೆಕ್ಸ್. ಸೊ ದಿಸ್ ಈಸ್ ಏನಿದೆ, ಇದರಲ್ಲಿ ಕಾರ್ಟೆಕ್ಸ್ ಇದೆ, ಔಟರ್ ರೀಜನ್ ಈಸ್ ಕಾರ್ಟೆಕ್ಸ್. ಸೊ ಇದು ಇನ್ನರ್ ರೀಜನ್ ನಾವು ನೋಡ್ಬೋದು, ಇಲ್ಲಿ ಪಿರಮಿಡ್ಸ್ ಪ್ರೆಸೆಂಟ್ ಇದ್ದಾವೆಲ್ಲ, ಅದು ಏನಿದೆ, ನಮ್ಮ ಮೆಡುಲ್ಲಾ ಇದೆ. ಏನಿದೆ, ಮೆಡುಲ್ಲಾ ಇದೆ. ಸೊ ಮೆಡುಲ್ಲಾ ಒಳಗಡೆ ನಮಗೆ ಏನು ಕಾಣಿಸ್ತಾ ಇದ್ದಾವೆ, ಎಸ್, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ರೀನಲ್ ಪಿರಮಿಡ್ಸ್ ನಾವು ನೋಡ್ಬೋದು. ಓಕೆ, ರೀನಲ್ ಪಿರಮಿಡ್ ಅಥವಾ ಮೆಡುಲ್ಲರಿ ಪಿರಮಿಡ್ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ, ಮೆಡುಲ್ಲರಿ ಪಿರಮಿಡ್ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಮೆಡುಲ್ಲರಿ ಪಿರಮಿಡ್ ಹತ್ರ ನಮಗಿಲ್ಲಿ ಲೈನ್ಸ್ಗಳು ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಇವು ಮೈನರ್ ಕೆಲಿಸಿಸ್ ಏನಿದ್ದಾವೆ ಸರ್, ಮೈನರ್ ಕೆಲಿಸಿಸ್. ಓಕೆ, ಸೊ ಇವೇನಿದ್ದಾವೆ, ಮೈನರ್ ಕೆಲಿಸಿಸ್. ಓಕೆ, ಸೊ ಮೈನರ್ ಕೆಲಿಸಿಸ್ ಜಾಯಿನ್ ಆಗ್ತವೆ, ನೀವು ನೋಡ್ಬೋದು, 3 ಮೈನರ್ ಕ್ಯಾಲಿಸಿಸ್ ಜಾಯಿನ್ ಆಗ್ತಾ ಇದ್ದಾವೆ. ಓಕೆ, 3 ಮೈನರ್ ಕ್ಯಾಲಿಸಿಸ್ ಆರ್ ಜಾಯ್ನಿಂಗ್. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಮೇಜರ್ ಕ್ಯಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಮತ್ತೆ ಇಲ್ಲಿ 3-4 ಮೇಜರ್ ಕ್ಯಾಲಿಸಿಸ್, ಎಲ್ಲ ಮೇಜರ್ ಕ್ಯಾಲಿಸಿಸ್ ಇದ್ದಾವೆ. ಕ್ಯಾಲಿಸಿಸ್ ಮೀನ್ಸ್ ಟ್ಯೂಬ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಲಿಸಿಸ್ ಬಂದು ಜಾಯಿನ್ ಆಗ್ತಾ ಇದ್ದಾವೆ, ಏನಾಗ್ತಾ ಇದ್ದಾವೆ, ರೀನಲ್ ಪೆಲ್ವಿಸ್ ಆಗ್ತಾ ಇದೆ. ಏನಾಗ್ತಾ ಇದೆ, ರೀನಲ್ ಪೆಲ್ವಿಸ್ ಆಗ್ತಾ ಇದೆ. ಸೊ ಇನ್ನೊಂದು ಕಾಲಮ್ ಅಂತ ಹೇಳಿದ್ದೀವಿ ನಾವು, ಏನಂತ ಹೇಳಿದ್ದೀವಿ, ರೀನಲ್ ಕಾಲಮ್. ಸೊ ರೀನಲ್ ಕಾಲಮ್ ಅಂದರೆ ಏನು, ಕಾರ್ಟೆಕ್ಸ್ ಇದೆಯಲ್ಲ, ಕಾರ್ಟೆಕ್ಸ್ ಪಿರಮಿಡ್ ನಡುವೆ. ಓಕೆ, ಸೊ ಮೆಡುಲ್ಲರಿ ಪಿರಮಿಡ್ ನಡುವೆ ಈ ಥರ ಒಳಗಡೆ ಹೋಗ್ತಾ ಇದೆ, ಅದನ್ನು ನಾವು ರೀನಲ್ ಕಾಲಮ್ ಅಂತ ಹೇಳ್ತೀವಿ. ಸೊ 1 by 1 ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಬರುತ್ತೆ ಕಾರ್ಟೆಕ್ಸ್. ಓಕೆ, ಸೊ ಕಾರ್ಟೆಕ್ಸ್ ಅಥವಾ ಏನಿದೆ ಸರ್, ಔಟರ್ ಲೇಯರ್ ಕಂಟೈನಿಂಗ್ ರೀನಲ್ ಕಾರ್ಪಸ್ಕಲ್. ಔಟರ್ ಲೇಯರ್ ಇದೆ, ಅದ್ರ ಒಳಗಡೆ ಏನಿದೆ, ರೀನಲ್ ಕಾರ್ಪಸ್ಕಲ್. ಸೊ ಕಾರ್ಪಸ್ಕಲ್ ಅಂದರೆ ಏನು, ಅದ್ರ ಒಳಗಡೆ ಗ್ಲೋಮೆರುಲಸ್ ಇದೆ, ಬೌಮೆನ್ಸ್ ಕ್ಯಾಪ್ಸ್ಯೂಲ್ ಇದೆ ಆ್ಯಂಡ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಇದ್ದಾವೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಬೌಮೆನ್ಸ್ ಕ್ಯಾಪ್ಸ್ಯೂಲ್, ನೆಫ್ರಾನ್ ಇದೆ ಸರ್. ದಿಸ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನೆಫ್ರಾನ್ ಅಥವಾ ಫಿಲ್ಟರಿಂಗ್ ಯೂನಿಟ್ ಆಫ್ ನೆಫ್ರಾನ್ ಅಂತ, ಫಿಲ್ಟರಿಂಗ್ ಯೂನಿಟ್ ಆಫ್ ಕಿಡ್ನಿ ಅಂತ ಕೂಡ ಹೇಳ್ಬೋದು. ಓಕೆ, ಇಟ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ಕಿಡ್ನಿ. ಓಕೆ, ನೆಫ್ರಾನ್ ಇದೆ. ಸೊ ನೆಫ್ರಾನ್ ಪಾರ್ಟ್ ನಾವಿಲ್ಲಿ ನೋಡ್ಬೋದು, ಇದೇನಿದೆ ಸರ್, ದಿಸ್ ಈಸ್ ಅವರ್ ಬೌಮೆನ್ಸ್ ಕ್ಯಾಪ್ಸ್ಯೂಲ್. ದಿಸ್ ಈಸ್ ಅವರ್ ಬೌಮೆನ್ಸ್ ಕ್ಯಾಪ್ಸ್ಯೂಲ್. ಕಪ್ ಲೈಕ್ ಸ್ಟ್ರಕ್ಚರ್ ಇದೆ ಸರ್, ಇದು ಏನಿದೆ, ಬೌಮೆನ್ಸ್ ಕ್ಯಾಪ್ಸ್ಯೂಲ್. ಓಕೆ, ಸೊ ಇದ್ರ ಒಳಗಡೆ ಕ್ಯಾಪಿಲರೀಸ್ ಇದ್ದಾವೆ, ಸ್ಮಾಲ್ ಕ್ಯಾಪಿಲರೀಸ್ ಇದ್ದಾವೆ, ಅದನ್ನು ನಾವು ಗ್ಲೋಮೆರುಲಸ್ ಅಂತ ಹೇಳ್ತೀವಿ. ಓಕೆ, ಸೊ ಕಾರ್ಟೆಕ್ಸಲ್ಲಿ ನಾವು ನೋಡಿದಾಗ ಏನೇನು ಪ್ರೆಸೆಂಟ್ ಇದೆ ಸರ್, ಇಲ್ಲಿ ಗ್ಲೋಮೆರುಲಸ್ ಪ್ರೆಸೆಂಟ್ ಇದೆ, ಮತ್ತು ಬೌಮೆನ್ಸ್ ಕ್ಯಾಪ್ಸ್ಯೂಲ್ ಪ್ರೆಸೆಂಟ್ ಇದೆ, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಪ್ರೆಸೆಂಟ್ ಇದೆ, PCT ಪ್ರೆಸೆಂಟ್ ಇದೆ, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಕೂಡ ಇಲ್ಲಿ ಪ್ರೆಸೆಂಟ್ ಇದೆ. ನಾವು ಇಲ್ಲೊಂದು ಲೈನ್ ಹಾಕಿದ್ದೀವಿ. ಮೇಲ್ಗಡೆ ಏನು ಪ್ರೆಸೆಂಟ್ ಇದೆ ಸರ್, ಇಲ್ಲಿ ಕಾರ್ಟೆಕ್ಸ್ ಪ್ರೆಸೆಂಟ್ ಇದೆ, ಕೆಳಗಡೆ ಏನು ಪ್ರೆಸೆಂಟ್ ಇದೆ, ಮೆಡುಲ್ಲಾ ಪ್ರೆಸೆಂಟ್ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಕಾರ್ಟೆಕ್ಸ್ ಒಳಗಡೆ ನಾವು ನೋಡಿದಾಗ ಇಲ್ಲಿ ಗ್ಲೋಮೆರುಲಸ್ ಇದೆ, ಬೌಮೆನ್ಸ್ ಕ್ಯಾಪ್ಸ್ಯೂಲ್ ಇದೆ ಆ್ಯಂಡ್ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಆ್ಯಂಡ್ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ನಮಗೆ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಮೆಡುಲ್ಲಾ. ಓಕೆ, ಸೊ ಮೆಡುಲ್ಲಾ ಒಳಗಡೆ ನಾವು ಏನೇನು ನೋಡ್ತೀವಿ ಸರ್, ಇಲ್ಲಿ ರೀನಲ್ ಪಿರಮಿಡ್ಸ್ ಪ್ರೆಸೆಂಟ್ ಇದ್ದಾವೆ ಅಥವಾ ಮೆಡುಲ್ಲರಿ ಪಿರಮಿಡ್ ಅಂತ ನಾವು ಏನು ಹೇಳ್ಬೋದು. ಓಕೆ, ಏನಂತ ಹೇಳ್ಬೋದು, ಮೆಡುಲ್ಲರಿ
ಪಿರಮಿಡ್. ಓಕೆ, ಸೊ ಮೆಡುಲರಿ ಪಿರಮಿಡ್ ಅಂತ ಹೇಳ್ಬೋದು ಅಥವಾ ರೀನಲ್ ಪಿರಮಿಡ್ಸ್ ಅಂತ ನಾವು ಕೂಡ ಇದನ್ನು ಹೇಳ್ಬೋದು. ಓಕೆ, ಸೊ ಮೆಡುಲ್ಲಾ, ಸೊ ಇಲ್ಲಿ ನಾವು ನೋಡ್ಬೋದು ಪಿರಮಿಡ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೊ ಈ ರೀಜನನ್ನು ನಾವು ಏನಂತ ಹೇಳ್ತೀವಿ, ಮೆಡುಲ್ಲಾ ಅಂತ ಹೇಳ್ತೀವಿ. ಓಕೆ, ಸೊ ರೀನಲ್ ಪಿರಮಿಡ್ಸ್ ಇದ್ದಾವೆ. ಓಕೆ, ಅಥವಾ ಮೆಡುಲರಿ ಪಿರಮಿಡ್ಸ್ ಇದ್ದಾವೆ. ಕೋನ್ ಶೇಪ್ಡ್ ಸ್ಟ್ರಕ್ಚರ್, ಹೌದು ಸರ್, ಯಾವ ಶೇಪಲ್ಲಿ ಇದ್ದಾವೆ ಇವು, ಕೋನ್ ಶೇಪ್ಡ್ ಸ್ಟ್ರಕ್ಚರ್ in the medulla. Yes sir, pyramids, renal pyramids or medullary pyramids are the cone shaped structure in the medulla. ಓಕೆ, ಹೆಲ್ಪ್ಸ್ ಇನ್ ಯೂರಿನ್ ಫಾರ್ಮೇಷನ್. ಎಸ್ ಸರ್, ಇದು ಎದರಲ್ಲಿ ಹೆಲ್ಪ್ ಆಗುತ್ತೆ, ಯೂರಿನ್ ಫಾರ್ಮೇಷನ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಯೂರಿನ್ ಫಾರ್ಮೇಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ರೀನಲ್ ಕಾಲಮ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ರೀನಲ್ ಕಾಲಮ್. ಸೊ ರೀನಲ್ ಕಾಲಮ್ ಅಂದರೆ ಏನು, ದಿ ಕಾರ್ಟೆಕ್ಸ್ ಟಿಶ್ಯೂ, ಸೊ ಕಾರ್ಟಿಕಲ್ ಟಿಶ್ಯೂ ಬಿಟ್ವೀನ್ ದಿ ಪಿರಮಿಡ್. ಓಕೆ, ಸೊ ಪಿರಮಿಡ್ ಇದೆ, 2 ಪಿರಮಿಡ್ ಇದ್ದಾವೆ. ಓಕೆ, ಸೊ ಪಿರಮಿಡ್ಸ್ ಇದ್ದಾವೆ. ಸೊ ಪಿರಮಿಡ್ ಮಧ್ಯದಲ್ಲಿ ಕಾರ್ಟೆಕ್ಸ್ ಇದೆಯಲ್ಲ, ಕಾರ್ಟೆಕ್ಸ್ ಟಿಶ್ಯೂ ಬಂದು ಒಳಗಡೆ ಹೋಗ್ತಾ ಇದೆ. ಕಾರ್ಟೆಕ್ಸ್ ಟಿಶ್ಯೂ ಈಸ್ ಎಂಬೇಡಿಂಗ್ ಬಿಟ್ವೀನ್ ದಿ ಪಿರಮಿಡ್ ಮಧ್ಯದಲ್ಲಿ ಇದು ಒಳಗಡೆ ಹೋಗ್ತಾ ಇದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ರೀನಲ್ ಕಾಲಮ್ ಅಂತ ಹೇಳ್ತೀವಿ. ಓಕೆ, ಸೊ ಕಾರ್ಟಿಕಲ್ ಟಿಶ್ಯೂ ಆರ್ ಕಾರ್ಟೆಕ್ಸ್ ಟಿಶ್ಯೂ ಬಿಟ್ವೀನ್ ದಿ ಪಿರಮಿಡ್. ಓಕೆ, ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಬ್ಲಡ್ ವೆಸಲ್ಸ್. ಇದು ಏನು ಮಾಡುತ್ತೆ ಸರ್, ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇದು ಸಪೋರ್ಟ್ ಕೊಡುತ್ತೆ ಆ್ಯಂಡ್ ಬ್ಲಡ್ ವೆಸಲ್ ಸಪ್ಲೈ ಕೂಡ ಕೊಡುತ್ತೆ ನಮ್ಮ ಮೆಡುಲ್ಲಕ್ಕೆ. ಓಕೆ, ಸೊ ಮೆಡುಲ್ಲಕ್ಕೆ ಇದು ಏನು ಮಾಡುತ್ತೆ, ಇದು ಬ್ಲಡ್ ವೆಸಲ್ ಸಪ್ಲೈ ಕೂಡ ಕೊಡುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಪಿರಮಿಡ್ಸ್ ಏನಿದ್ದಾವೆ, ಕೋನ್ ಶೇಪ್ಡ್ ಸ್ಟ್ರಕ್ಚರ್ ಇನ್ ದಿ ಮೆಡುಲ್ಲಾ, ಎದ್ರೊಳಗೆ ಹೆಲ್ಪ್ ಮಾಡುತ್ತೆ ಸರ್, ಯೂರಿನ್ ಫಾರ್ಮೇಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ರೀನಲ್ ಕಾಲಮ್, ವಾಟ್ ಈಸ್ ರೀನಲ್ ಕಾಲಮ್ ಸರ್, ದಿ ಕಾರ್ಟೆಕ್ಸ್ ಟಿಶ್ಯೂ ಆರ್ ಕಾರ್ಟಿಕಲ್ ಟಿಶ್ಯೂ ಬಿಟ್ವೀನ್ ದಿ ಪಿರಮಿಡ್, ಅದನ್ನು ನಾವು ಏನಂತ ಹೇಳ್ತೀವಿ, ರೀನಲ್ ಕಾಲಮ್ ಅಂತ ಹೇಳ್ತೀವಿ. ಪ್ರೊವೈಡ್ ಸಪೋರ್ಟ್ ಕೊಡುತ್ತೆ, ಇದು ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಬ್ಲಡ್ ವೆಸಲ್ ಕೂಡ ಸಪ್ಲೈ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೆ ರೀನಲ್ ಪ್ಯಾಪಿಲ್ಲಾ. ಸೊ ವಾಟ್ ಈಸ್ ದ ರೀನಲ್ ಪ್ಯಾಪುಲ್ಲಾ, ದಿ ಟಿಪ್ ಆಫ್ ದಿ ಪಿರಮಿಡ್. ರೀನಲ್ ಪ್ಯಾಪುಲ್ಲಾ ಅಂದರೆ ಏನು ಸರ್, ಇಟ್ ಈಸ್ ನಥಿಂಗ್ ಬಟ್ ದಿ ಟಿಪ್ ಆಫ್ ದಿ ಪಿರಮಿಡ್. ಓಕೆ, ಸೊ ಇದು ಏನಿದೆ ಪಿರಮಿಡ್. ಓಕೆ, ಸೊ ಪಿರಮಿಡ್ ಒಂದು ಟಿಪ್ ಕೂಡ ನಮಗೆ ನೋಡ್ಬೋದು. ಇಲ್ಲಿ ನಾವು ಇಲ್ಲಿ ಏನು ಕಾಣಿಸ್ತಾ ಇದೆ, ನಮಗಿದು ಟಿಪ್ ಕಾಣಿಸ್ತಾ ಇದೆ ಸರ್. ಓಕೆ, ಸೊ ಪ್ರತಿಯೊಂದು ಪಿರಮಿಡ್ ಇದೆ, ಪ್ರತಿಯೊಂದ್ರದ್ದು ಒಂದು ಟಿಪ್ ನಮಗೆ ಕಾಣಿಸ್ತಾ ಇದೆ. ಸೊ ಆ ಟಿಪ್ಪನ್ನು ನಾವು ಏನಂತ ಹೇಳ್ತೀವಿ, ದಿಸ್ ಈಸ್ ರೀನಲ್ ಪ್ಯಾಪಿಲ್ಲಾ. ಏನಿದೆ, ರೀನಲ್ ಪ್ಯಾಪಿಲ್ಲಾ. ದಿ ಟಿಪ್ ಆಫ್ ದಿ ಪಿರಮಿಡ್ ಈಸ್ ನಥಿಂಗ್ ಬಟ್ ರೀನಲ್ ಪ್ಯಾಪಿಲ್ಲಾ. ಓಕೆ, ಯೂರಿನ್ ಡ್ರೈನ್ ಇಂಟು ಮೈನರ್ ಕ್ಯಾಲಿಸಿಸ್. ಹೌದು ಸರ್, ಇದು ಏನು ಮಾಡುತ್ತೆ, ಓಕೆ ನೆನ್ಪಿಟ್ಕೊಳ್ಳಿ, ರೀನಲ್ ಪ್ಯಾಪಿಲ್ಲಾ ಏನು ಮಾಡುತ್ತೆ, ಸೊ ಆಲ್ರೆಡಿ ನಮ್ಮ ರೀನಲ್ ಪಿರಮಿಡ್, ಓಕೆ, ಸೊ ಪಿರಮಿಡ್ ಏನು ಮಾಡಿದೆ, ಯೂರಿನ್ ಪ್ರೊಡ್ಯೂಸ್ ಮಾಡಿದೆ. ಓಕೆ, ಯೂರಿನ್ ಸಿಕ್ರೇಷನ್ನಲ್ಲಿ ಹೆಲ್ಪ್ ಮಾಡಿದೆ. ಸೊ ಯೂರಿನ್ ಪ್ರೊಡ್ಯೂಸ್ ಮಾಡಿದೆ. ಸೊ ಇದೇನಿದೆ, ರೀನಲ್ ಪ್ಯಾಪಿಲ್ಲಾ. ಓಕೆ, ಪಿರಮಿಡ್ ಏನು ಮಾಡಿದೆ, ಯೂರಿನ್ ಪ್ರೊಡ್ಯೂಸ್ ಮಾಡಿದೆ. ಸೊ ಇದು ಏನಿದೆ, ರೀನಲ್ ಪ್ಯಾಪಿಲ್ಲಾ. ಸೊ ರೀನಲ್ ಪ್ಯಾಪಿಲ್ಲಾ ಏನು ಮಾಡುತ್ತೆ, ಯೂರಿನನ್ನು ಮೈನರ್ ಕ್ಯಾಲಿಸಿಸ್ ಒಳಗಡೆ ಸೆಂಡ್ ಮಾಡುತ್ತೆ. ಓಕೆ, ಸೊ ಎದರೊಳಗಡೆ ಸೆಂಡ್ ಮಾಡುತ್ತೆ ಸರ್, ಮೈನರ್ ಕ್ಯಾಲಿಸಿಸ್ ಒಳಗಡೆ ಸೆಂಡ್ ಮಾಡುತ್ತೆ. ಎಸ್, ಇದು ರೀನಲ್ ಪ್ಯಾಪಿಲ್ಲಾ ಈಸ್ ಡ್ರೈನಿಂಗ್ ಯೂರಿನ್ ಇಂಟು ಮೈನರ್ ಕ್ಯಾಲಿಸಿಸ್. ಸೊ ಮೈನರ್ ಕ್ಯಾಲಿಸಿಸ್ ಇದ್ದಾವೆ, 2 ಜಾಯಿನ್ ಆಗ್ತವೆ, ಮೇಜರ್ ಕ್ಯಾಲಿಸಿಸ್ ಆಗುತ್ತೆ. ಓಕೆ, ಸೊ ಮೇಜರ್ ಕ್ಯಾಲಿಸಿಸ್, ಭಾಳಷ್ಟು ಮೇಜರ್ ಕ್ಯಾಲಿಸಿಸ್ ಜಾಯಿನ್ ಆಗ್ತವೆ, ರೀನಲ್ ಪೆಲ್ವಿಸ್ ಆಗುತ್ತೆ. ಓಕೆ, ಏನಾಗುತ್ತೆ, ರೀನಲ್ ಪೆಲ್ವಿಸ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಮೆಡುಲ್ಲಾ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಮೆಡುಲ್ಲಾ ಒಳಗಡೆ ನಾವು ಪಿರಮಿಡ್ ನೋಡಿವಿ, ಕಾಲಮ್ ನೋಡಿದ್ವಿ ಆ್ಯಂಡ್ ಪ್ಯಾಪಿಲ್ಲಾ. ವಾಟ್ ಈಸ್ ಅ ಪ್ಯಾಪಿಲ್ಲಾ ಸರ್, ಟಿಪ್ ಆಫ್ ದಿ ಈಚ್ ಪಿರಮಿಡ್ ಟಿಪ್ ಇದೆಯಲ್ಲ, ಅದನ್ನು ನಾವು ರೀನಲ್ ಪ್ಯಾಪಿಲ್ಲಾ ಅಂತ ಹೇಳ್ತೀವಿ. ಏನು ಮಾಡುತ್ತೆ ಸರ್, ಇದು ಮೈನರ್ ಕ್ಯಾಲಿಸಿಸ್ ಒಳಗಡೆ ಯೂರಿನನ್ನು ಡ್ರೈನ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ರೀನಲ್ ಪೆಲ್ವಿಸ್ ಆ್ಯಂಡ್ ಕ್ಯಾಲಿಸಸ್. ಓಕೆ, ಸೊ ದೀಸ್ ಆರ್ ದಿ ಟ್ಯೂಬ್ ಸ್ಟ್ರಕ್ಚರ್. ಏನಿದ್ದಾವೆ ಸರ್, ಟ್ಯೂಬ್ ಸ್ಟ್ರಕ್ಚರ್ ಇದ್ದಾವೆ. ಸೊ ನಾವು ನೋಡೋಣ ಮೈನರ್ ಕ್ಯಾಲಿಸಸ್. ಸೊ ಫಸ್ಟ್ ಏನು ನೋಡೋಣ, ಮೈನರ್ ಕ್ಯಾಲಿಸಸ್. ಸೊ ಮೈನರ್ ಕ್ಯಾಲಿಸಸ್ ಸ್ಮಾಲ್ ಫನಲ್ ಲೈಕ್ ಸ್ಟ್ರಕ್ಚರ್. ಹೇಗಿದೆ ಸರ್, ಸ್ಮಾಲ್ ಫನಲ್ ಲೈಕ್ ಸ್ಟ್ರಕ್ಚರ್ ಇದೆ, ರಿಸೀವಿಂಗ್ ಯೂರಿನ್ ಫ್ರಮ್ ಈಚ್ ಪ್ಯಾಪಿಲ್ಲಾ. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಮೈನರ್ ಕ್ಯಾಲಿಸಸ್ ನಾವು ನೋಡಿದಾಗ ಪ್ಯಾಪಿಲ್ಲಾಗಳಿದ್ದಾವೆ, ನಾವು ಆಲ್ರೆಡಿ ನೋಡಿದ್ವಿ ಪ್ಯಾಪಿಲ್ಲಾ, ರೀನಲ್ ಪ್ಯಾಪಿಲ್ಲಾ ಇದ್ದಾವೆ. ಸೊ ರೀನಲ್ ಪ್ಯಾಪಿಲ್ಲಾ ಇಂದ ಏನು ಮಾಡುತ್ತೆ, ಇದು ಯೂರಿನ್ ರಿಸೀವ್ ಮಾಡುತ್ತೆ. ಎಸ್, ನಾವಿಲ್ಲಿ ನೋಡ್ಬೋದು ಮೈನರ್ ಕ್ಯಾಲಿಸಿಸ್. ವಾಟ್ ಈಸ್ ದಿಸ್ ಡೂಯಿಂಗ್, ಏನು ಮಾಡ್ತಾ ಇದೆ, ಇದು ಸ್ಮಾಲ್ ಫನಲ್ ಲೈಕ್ ಸ್ಟ್ರಕ್ಚರ್ ಇದೆ, ರಿಸೀವಿಂಗ್ ಯೂರಿನ್ ಫ್ರಮ್
ಈಸ್ ಪ್ಯಾಪಿಲ್ಲ. ಓಕೆ, ನೆಕ್ಸ್ಟ್ ಮೇಜರ್ ಕೆಲಿಸಿಸ್. ಓಕೆ, ಸೊ ಮೇಜರ್ ಕೆಲಿಸಿಸ್ ಏನಾಗುತ್ತೆ ಸರ್, ಫಾರ್ಮ್ಡ್ ಬೈ ಯೂನಿಯನ್ ಆಫ್ 2 to 3 ಮೈನರ್ ಕೆಲಿಸಿಸ್. ಓಕೆ, ಸೊ ಜಸ್ಟ್ ನಾವು ನೋಡಿದ್ದೀವಿ. ಸೊ 1 ಮೈನರ್ ಕೆಲಿಸಿಸ್, 2 ಮೈನರ್ ಕೆಲಿಸಿಸ್, 3 ಮೈನರ್ ಕೆಲಿಸಿಸ್. ಸೊ ಇವೆಲ್ಲ ಮೂರೆಲ್ಲ ಯೂನಿಯನ್ ಆಗ್ತಾ ಇದ್ದಾವೆ, ಜಾಯಿನ್ ಆಗ್ತಾ ಇದ್ದಾವೆ. ಓಕೆ, ಸೊ ಇಲ್ಲೊಂದು ದೊಡ್ಡ ಟ್ಯೂಬ್ ಆಯಿತು, ಇಲ್ಲೇನಾಯಿತು ಒಂದು ದೊಡ್ಡ ಟ್ಯೂಬ್ ಆಯಿತು. ಸೊ ಈ ಟ್ಯೂಬನ್ನು ನಾವು ಏನಂತ ಹೇಳ್ತೀವಿ, ಎಸ್ ದಿಸ್ ಈಸ್ ಮೇಜರ್ ಕೆಲಿಸಿಸ್. ಓಕೆ, ಸೊ ಯಾವಾಗುತ್ತೆ ಸರ್, ಮೇಜರ್ ಕೆಲಿಸಿಸ್ ಈಸ್ ಫಾರ್ಮ್ಡ್ ಬೈ ಯೂನಿಯನ್ ಈಸ್ ನಥಿಂಗ್ ಬಟ್ ಜಾಯ್ನಿಂಗ್ ಆಫ್ 2 to 3 ಮೈನರ್ ಕೆಲಿಸಿಸ್. 2 to 3 ಮೈನರ್ ಕೆಲಿಸಿಸ್ ಜಾಯಿನ್ ಆದಾಗ ಏನು ಫಾರ್ಮ್ ಆಗುತ್ತೆ, ಮೇಜರ್ ಕೆಲಿಸಿಸ್ ಫಾರ್ಮ್ ಆಗುತ್ತೆ. ಓಕೆ, ಮರ್ಜ್ ಟು ಫಾರ್ಮ್ ರೀನಲ್ ಪೆಲ್ವಿಸ್. ಹೌದು ಸರ್, ಇಲ್ಲಿ ನಾವು ನೋಡಿದಾಗ ಎಲ್ಲ ಮೇಜರ್ ಕೆಲಿಸಿಸ್ ಎಲ್ಲ ಏನಾಗ್ತಾ ಇದ್ದಾವೆ, ಇವು ಕೂಡ ಜಾಯಿನ್ ಆಗ್ತಾ ಇದ್ದಾವೆ. ಇಲ್ಲೊಂದು ಮೇಜರ್ ಕೆಲಿಸಿಸ್ ಬಂತು, ಇಲ್ಲೊಂದು ಮೇಜರ್ ಕೆಲಿಸಿಸ್ ಬಂತು, ಇಲ್ಲೊಂದು ಮೇಜರ್ ಕೆಲಿಸಿಸ್ ಬಂದು ಜಾಯಿನ್ ಆಗ್ತಾ ಇದ್ದಾವೆ. ಸೊ ಇದನ್ನು ನಾವು ರೀನಲ್ ಪೆಲ್ವಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಮೈನರ್ ಕೆಲಿಸಿಸ್ ಏನು ಮಾಡುತ್ತೆ ಸರ್, ಮೈನರ್ ಕೆಲಿಸಿಸ್ ಏನಿದ್ದಾವೆ ಸ್ಮಾಲ್ ಫನಲ್ ಲೈಕ್ ಸ್ಟ್ರಕ್ಚರ್ ಇದೆ. ಇಟ್ ರಿಸೀವ್ ಯೂರಿನ್ ಫ್ರಮ್ ಪ್ಯಾಪಿಲ್ಲಾ, ಎಲ್ಲ ಪ್ಯಾಪಿಲ್ಲಾದಿಂದ ಯೂರಿನನ್ನು ರಿಸೀವ್ ಮಾಡುತ್ತೆ. ಮೇಜರ್ ಕೆಲಿಸಿಸ್ ಏನಿದೆ ಸರ್, ಫಾರ್ಮ್ಡ್ ಬೈ ದಿ 2 to 3 ಮೈನರ್ ಕೆಲಿಸಿಸ್. ಓಕೆ, ಫಾರ್ಮ್ಡ್ ಬೈ ದಿ ಯೂನಿಯನ್ ಆಫ್ 2 to 3 ಮೈನರ್ ಕೆಲಿಸಿಸ್. ಸೊ ಮರ್ಜ್ ಟು ಫಾರ್ಮ್ ರೀನಲ್ ಪೆಲ್ವಿಸ್. ಹೌದು ಸರ್, ಮೇಜರ್ ಕೆಲಿಸಿಸ್ಗಳು ಮರ್ಜ್ ಆಗ್ತವೆ, ಅವು ಕೂಡ ಜಾಯಿನ್ ಆಗ್ತವೆ. ಅವಾಗ ಏನಾಗುತ್ತೆ, ರೀನಲ್ ಪೆಲ್ವಿಸ್ ಆಗುತ್ತೆ. ಓಕೆ, ಇದು ಏನು ಮಾಡುತ್ತೆ ಸರ್, ಇಟ್ ಈಸ್ ಅ ಸೆಂಟ್ರಲ್ ಕಲೆಕ್ಟಿಂಗ್ ರೀಜನ್. ಹೌದು ಸರ್, ಇದೇನಿದೆ ಸೆಂಟ್ರಲ್ಲಿದೆ, ಕಲೆಕ್ಟಿಂಗ್ ರೀಜನ್ ಇದೆ. ಓಕೆ, ಸೆಂಟ್ರಲ್ ಕಲೆಕ್ಟಿಂಗ್ ರೀಜನ್ ಫಾರ್ಮ್ಡ್ ಬೈ ದಿ ಮೇಜರ್ ಕೆಲಿಸಿಸ್. ಹೌದು ಸರ್, ಮೇಜರ್ ಕೆಲಿಸಿಸ್ ಎಲ್ಲ ಜಾಯಿನ್ ಆದಾಗ ಏನಾಗಿದೆ, ಇಲ್ಲಿ ರೀನಲ್ ಪೆಲ್ವಿಸ್ ಆಗಿದೆ. ಓಕೆ, ನ್ಯಾರೋ ಟು ಬಿಕಮ್ ಯೂರೇಟರ್. ಹೌದು ಸರ್, ರೀನಲ್ ಕೆಲಿಸಿಸ್ ನಾವು ಇಲ್ಲಿ ನೋಡ್ಬೋದು, ನ್ಯಾರೋ ಆಗ್ತಾ ಇದೆ. ಏನಾಗ್ತಾ ಇದೆ, ನ್ಯಾರೋ ಆಗ್ತಾ ಇದೆ. ಸೊ ನ್ಯಾರೋ ಟು ಬಿಕಮ್ ಯೂರೇಟರ್. ಇದೇ ರೀನಲ್ ಪೆಲ್ವಿಸ್ ನ್ಯಾರೋ ಆಗುತ್ತೆ, ಚಿಕ್ಕದಾಗುತ್ತೆ, ಅದನ್ನು ನಾವು ಯೂರೇಟರ್ ಅಂತ ಹೇಳ್ತೀವಿ. ಮುಂದುಗಡೆ ಅದೇ ಹೋದಾಗ ಯೂರೇಟರ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಮೈನರ್ ಕೆಲಿಸಿಸ್, ಮೇಜರ್ ಕೆಲಿಸಿಸ್ ಆ್ಯಂಡ್ ರೀನಲ್ ಪೆಲ್ವಿಸ್ ಅಂದರೆ ಅರ್ಥ ಆಗಿರ್ಬೋದು. ಮೈನರ್ ಕೆಲಿಸಿಸ್ ಪೆಪಿಲಾದಿಂದ ಯೂರಿನ್ ತಗೊಂಡು ಹೋಗುತ್ತೆ. ಸೊ ಇವು ಭಾಳಷ್ಟು ಮೈನರ್ ಕೆಲಿಸಿಸ್ ಜಾಯಿನ್ ಆಗಿ ಮೇಜರ್ ಕೆಲಿಸಿಸ್ ಆಗ್ತವೆ. ಮೇಜರ್ ಕೆಲಿಸಿಸ್ ಜಾಯಿನ್ ಆಗಿ ರೀನಲ್ ಪೆಲ್ವಿಸ್ ಆಗುತ್ತೆ. ಸೊ ರೀನಲ್ ಪೆಲ್ವಿಸ್ ಮುಂದುಗಡೆ ಹೋಗಿ ಏನಾಗುತ್ತೆ, ಯೂರೇಟರ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಬ್ಲಡ್ ಸಪ್ಲೈ ಟು ದಿ ಕಿಡ್ನಿ. ನಮ್ಮ ಕಿಡ್ನಿಗೆ ಬ್ಲಡ್ ಸಪ್ಲೈ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ನಿಮಗೆ ಗೊತ್ತಿರೋ ಪ್ರಕಾರ ಏನು ಮಾಡುತ್ತೆ, ಆರ್ಟ್ರೀಸ್ ಬ್ಲಡ್ ತಗೊಂಡು ಬರುತ್ತೆ. ಓಕೆ, ಸೊ ಆರ್ಟ್ರೀಸ್ ಬ್ಲಡ್ ತಗೊಂಡು ಬರುತ್ತೆ ಕಿಡ್ನಿ ತನ. ಓಕೆ, ಸೊ ಆರ್ಟ್ರೀಸ್ ಏನು ಮಾಡ್ತವೆ, ಬ್ಲಡ್ಡನ್ನು ತಗೊಂಡು ಬರ್ತವೆ ನಮ್ಮ ಕಿಡ್ನಿ ತನ. ಓಕೆ, ಸೊ ಬ್ಲೂ ಕಲರ್ ಮಾಡೋಣ. ಸೊ ಓಕೆ, ಸೊ ಆರ್ಟ್ರೀಸ್ ಏನು ಮಾಡುತ್ತವೆ, ಬ್ಲಡ್ಡನ್ನು ತಗೊಂಡು ಬರುತ್ತವೆ. ಆ್ಯಂಡ್ ವೇನ್ಸ್ ಏನು ಮಾಡ್ತವೆ, ಬ್ಲಡ್ಡನ್ನು ತಗೊಂಡು ಹೋಗ್ತವೆ, ರಿಟರ್ನ್ ತಗೊಂಡು ಹೋಗ್ತವೆ. ಓಕೆ, ಸೊ ಆರ್ಟ್ರಿ ಏನು ಮಾಡುತ್ತೆ, ಬ್ಲಡ್ಡನ್ನು ತಗೊಂಡು ಬರುತ್ತೆ. ವೇನ್ಸ್ ಏನು ಮಾಡುತ್ತೆ, ರಿಟರ್ನ್ ತಗೊಂಡು ಹೋಗುತ್ತೆ, ಬ್ಲಡ್ಡನ್ನು ರಿಟರ್ನ್ ತಗೊಂಡು ಹೋಗುತ್ತೆ. ಓಕೆ, ಆರ್ಟ್ರಿ ನಮ್ಮ ಕಿಡ್ನಿಗೆ ಬ್ಲಡ್ ತಂದು ಕೊಡುತ್ತೆ. ವೇನ್ಸ್ ಏನು ಮಾಡ್ತವೆ, ಕಿಡ್ನಿಯಿಂದ ಬ್ಲಡ್ಡನ್ನು ರಿಟರ್ನ್ ತಗೊಂಡು ಹೋಗ್ತವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಫಸ್ಟ್ ಇಲ್ಲಿ ಏನಿದ್ದಾವೆ ಬ್ಲಡ್ ಸಪ್ಲೈಯಲ್ಲಿ ನಾವು ಏನು ನೋಡ್ತೀವಿ, ಇಲ್ಲಿ ನಾವು ಮೇಲ್ಗಡೆ ನೋಡಿದಾಗ ಇಲ್ಲಿ ಎಲ್ಲಿದೆಯಪ್ಪ, ನಾವಿಲ್ಲಿ ನೋಡ್ತಾ ಇದ್ದೀವಿ ಆರ್ಟ್ರಿ ಬ್ಲಡ್ ತಂದು ಕೊಡ್ತಾ ಇದೆ, ವೇನ್ ರಿಟರ್ನ್ ತಗೊಂಡು ಹೋಗ್ತಾ ಇದೆ. ಓಕೆ, ಸೊ ಆರ್ಟ್ರಿ ಬ್ಲಡ್ ಕೊಡ್ತಾ ಇದೆ, ವೇನ್ ರಿಟರ್ನ್ ತಗೊಂಡು ಹೋಗ್ತಾ ಇದೆ. ಸೊ ಪ್ರತಿಯೊಂದೂ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ರೀನಲ್ ಆರ್ಟ್ರಿ ಇರುತ್ತೆ. ಓಕೆ, ಸೊ ರೀನಲ್ ಆರ್ಟ್ರಿ ಇದೆ. ಫಸ್ಟ್ ಆಫ್ ಆಲ್ ಏನಿದೆ ಇಲ್ಲಿ, ರೀನಲ್ ಆರ್ಟ್ರಿ ಇದೆ. ಸೊ ರೀನಲ್ ಆರ್ಟ್ರಿ ಬರುತ್ತೆ, ಇದು ಡಿವೈಡ್ ಆಗುತ್ತೆ. ಇದೇನಾಗುತ್ತೆ, ಡಿವೈಡ್ ಆಗುತ್ತೆ, ಸೆಗ್ಮೆಂಟಲ್ ಆರ್ಟ್ರಿ ಆಗುತ್ತೆ. ಓಕೆ, ರೀನಲ್ ಆರ್ಟ್ರಿ ಬಂತು ಸರ್, ಅದು ಡಿವೈಡ್ ಆಯಿತು. ಅದೇನಾಯಿತು, ಡಿವೈಡ್ ಆಯಿತು, ಸೆಗ್ಮೆಂಟಲ್ ಆರ್ಟ್ರಿ ಆಯಿತು. ಏನಾಯಿತು ಸರ್, ಸೆಗ್ಮೆಂಟಲ್. ಎಷ್ಟು ಸೆಗ್ಮೆಂಟಲ್ ಆರ್ಟ್ರಿ ಇದ್ದಾವೆ, 5 ಸೆಗ್ಮೆಂಟಲ್ ಆರ್ಟ್ರಿ ಇದ್ದಾವೆ. ಎಷ್ಟಿದ್ದಾವೆ, 5 ಸೆಗ್ಮೆಂಟಲ್ ಆರ್ಟ್ರಿ ಇದ್ದಾವೆ. ಓಕೆ, ಸೊ ಸೆಗ್ಮೆಂಟಲ್ ಆರ್ಟ್ರಿ ಇದೆ ಅಲ್ಲ, ಮತ್ತೆ ಇದು ಏನಾಗುತ್ತೆ, ಸೆಗ್ಮೆಂಟಲ್ ಆರ್ಟ್ರಿ ಏನಾಗುತ್ತೆ, ಮತ್ತೆ ಇದು ಡಿವೈಡ್ ಆಗ್ತಾ ಇದೆ. ನೀವು ನೋಡ್ಬೋದು, ಮತ್ತೆ ಇದು ಡಿವೈಡ್ ಆಗ್ತಾ ಇದೆ. ಅದನ್ನು ನಾವು ಇಂಟರ್ಲೋಬಾರ್ ಆರ್ಟ್ರಿ ಅಂತ ಹೇಳ್ತೀವಿ. ನಾವಿಲ್ಲಿ ನೋಡ್ಬೋದು, ಮತ್ತೆ ಅದು ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಹೋಗ್ತಾ ಇದೆ ನೋಡಿ. ಸೊ ದಿಸ್ ಈಸ್ ರೀನಲ್ ಆರ್ಟ್ರಿ, ಸೆಗ್ಮೆಂಟಲ್ ಆರ್ಟ್ರಿ. ಸೊ ಅದೇ ಮತ್ತೆ ಡಿವೈಡ್ ಆಗಿ ಇಲ್ಲಿ ಬಿಟ್ವೀನ್ ದಿ
ರೀನಲ್ ಪಿರಮಿಡ್ ಮಧ್ಯದಲ್ಲಿ ಇದು ಹೋಗ್ತಾ ಇದೆ, ಅದು ಏನಿದೆ ಇಂಟರ್ ಲೋಬಾರ್ ಆರ್ಟ್ರಿ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಇಂಟರ್ ಲೋಬಾರ್ ಆರ್ಟ್ರಿ ಇದೆ, ಇದು ಮಧ್ಯದಲ್ಲಿಂದ ಹೋಗ್ತಾ ಇದೆ. ಇದು ಏನಿದೆ ರೀನಲ್ ಪಿರಮಿಡ್ ಮಧ್ಯದಲ್ಲಿಂದ ಹೋಗ್ತಾ ಇದೆ ಅಲ್ಲ ಆರ್ಟ್ರಿ ಏನಿದೆ ಸರ್, ದಟ್ ಈಸ್ ಅವರ್ ಇಂಟರ್ ಲೋಬಾರ್ ಆರ್ಟ್ರಿ. ಓಕೆ, ಸೊ ಇಂಟರ್ ಲೋಬಾರ್ ಆರ್ಟ್ರಿ ಆಗಿದ್ಮೇಲೆ ಏನು ಬರುತ್ತೆ ಆರ್ಕುವೇಟ್ ಆರ್ಟ್ರಿ. ಸೊ ಆರ್ಕುವೇಟ್ ಆರ್ಟ್ರಿ ಅಂದರೆ ಇದು ಮಧ್ಯದಲ್ಲಿ ಇದೇನಿದೆ ಪಿರಮಿಡ್ ಇದೆ ಸರ್, ಪಿರಮಿಡ್ ಮಧ್ಯದಲ್ಲಿ ಹೋಗೋದೇನು ಸರ್, ದಿಸ್ ಈಸ್ ಅವರ್ ಇಂಟರ್ ಲೋಬಾರ್ ಆರ್ಟ್ರಿ. ಸೊ ಲೋಬಾರ್ ಆರ್ಟ್ರಿ ಹೋಗೋದು ಇದು ಏನಾಗಿದೆ ಕರ್ವ್ ಆಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಕರ್ವ್ ಆಗ್ತಾ ಇದೆ. ವಾಟ್ ಈಸ್ ಕರ್ವ್? ಕರ್ವ್ ಅಂದರೆ ನಾವು ಏನಂತ ಹೇಳ್ಬೋದು ಆರ್ಕ್, ಏನಂತ ಹೇಳ್ಬೋದು ನಾವು ಇದನ್ನು ಆರ್ಕ್ ಅಂತ ಹೇಳ್ಬೋದು, ಆರ್ಕ್. ಓಕೆ, ಸೊ ಕರ್ವ್ ಅಂದರೆ ಆರ್ಕ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಬ್ಲಡ್ ವೆಸಲ್ ಬಂತು ಸರ್, ಹೀಗೆ ಆರ್ಟ್ರಿ ಬರ್ತಾ ಇದೆ, ಇಲ್ಲಿ ಕರ್ವ್ ಆಗ್ತಾ ಇದೆ, ಏನಾಗ್ತಾ ಇದೆ ಈ ಥರ ಕರ್ವ್ ಆಗ್ತಾ ಇದೆ. ಸೊ ದಿಸ್ ಈಸ್ ಆರ್ಕುವೇಟ್ ಆರ್ಟ್ರಿ. ಏನಾಗುತ್ತೆ ಆರ್ಕುವೇಟ್ ಆರ್ಟ್ರಿ. ಸೊ ಈ ಸೆಗ್ಮೆಂಟಲ್ ಆರ್ಟ್ರಿ ಬಂತು ಸರ್, ರೀನಲ್ ಆರ್ಟ್ರಿ ಬಂತು ಸರ್, ಡಿವೈಡ್ ಆಯಿತು, ಸೆಗ್ಮೆಂಟಲ್ ಆರ್ಟ್ರಿ ಆಯಿತು, ಸೆಗ್ಮೆಂಟಲ್ ಆರ್ಟ್ರಿ ಆಗಿದ್ಮೇಲೆ ಇಂಟರ್ ಲೋಬಾರ್ ಆರ್ಟ್ರಿ ಆಯಿತು, ಅದು ಇಲ್ಲಿ ಆರ್ಕ್ ಮಾಡ್ತು, ಈ ಥರ ಆರ್ಕ್ ಮಾಡಿದ ಮೇಲೆ ಆರ್ಕುವೇಟ್ ಆರ್ಟ್ರಿ ಆಯಿತು. ಅದು ಆರ್ಕ್ ಮಾಡಿದ ಮೇಲೆ ಏನಾಗುತ್ತೆ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ. ಏನಾಗುತ್ತೆ ಇದು ಇಂಟರ್ ಲೋಬ್ಯುಲಾರ್ ಆರ್ಟ್ರಿ. ನಾವಿಲ್ಲಿ ನೋಡ್ಬೋದು ಈ ಥರ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಸೊ ಆರ್ಕ್ ಆಗಿದ ಮೇಲೆ ಈ ಥರ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋಗೋದು ಏನಿದೆ ಸರ್, ದಟ್ ಈಸ್ ಅವರ್ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ. ಏನಿದೆ ಸರ್ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ. ಸೊ ಈ ಥರ ಬರ್ತಾ ಇದೆ, ಇಲ್ಲಿ ಆರ್ಕ್ ಆಗಿದೆ, ಆರ್ಕ್ ಆಗಿದ್ಮೇಲೆ ಈ ಥರ ಬರ್ತಾ ಇದೆ ಅಲ್ಲ. ಸೊ ಇದು ಏನಿದೆ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ. ಓಕೆ, ಸೊ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ. ಸೊ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ ಹೋಗಿ ಏನಾಗುತ್ತೆ ಅಫರೆಂಟ್ ಆರ್ಟ್ರಿಯೋಲ್ ಆಗುತ್ತೆ. ಏನಾಗುತ್ತೆ ಅಫರೆಂಟ್ ಆರ್ಟ್ರಿಯೋಲ್. ಸೊ ಭಾಳಷ್ಟು ಸ್ಮಾಲ್ ಇದೆ. ಸೊ ಇಲ್ಲೊಂದು ಡಯಾಗ್ರಾಮ್ ಹಾಕೋಣ. ಸೊ ದಿಸ್ ಈಸ್ ಬೌಮೆನ್ಸ್ ಕ್ಯಾಪ್ಸ್ಯೂಲ್, ನೆಫ್ರಾನ್ ಇದೆಲ್ಲ. ಓಕೆ, ಸೊ ಇದೇನಿದೆ ಓಕೆ, ಸೊ ಇದು ನೆಫ್ರಾನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನಾಗ್ತಾ ಇದೆ ಅಫರೆಂಟ್ ಆರ್ಟ್ರಿಯೋಲ್ ಬರುತ್ತೆ, ಕ್ಯಾಪಿಲರೀಸ್ ಮಾಡ್ತವೆ ಇಲ್ಲಿ, ಆ್ಯಂಡ್ ಇಫರೆಂಟ್ ಆರ್ಟ್ರಿಯೋಲ್ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಇಂಟರ್ ಲೋಬ್ಯುಲಾರ್ ಆರ್ಟ್ರಿ ಏನಾಗುತ್ತೆ ಡಿವೈಡ್ ಆಗುತ್ತೆ ಸ್ಮಾಲರ್ ಪೀಸಸಲ್ಲಿ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆಗಿ ಅದು ಏನಾಗುತ್ತೆ ಅಫರೆಂಟ್ ಆರ್ಟ್ರಿಯೋಲ್ ಆಗುತ್ತೆ. ಏನಾಗುತ್ತೆ ಅಫರೆಂಟ್ ಆರ್ಟ್ರಿಯೋಲ್. ಅಫರೆಂಟ್ ಆರ್ಟ್ರಿಯೋಲ್ ಬರುತ್ತೆ ನಮ್ಮ ಗ್ಲೋಮೆರುಲಸ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ ಗ್ಲೋಮೆರುಲಾರ್ ಕ್ಯಾಪಿಲರಿ. ಏನಾಗುತ್ತೆ ಇಲ್ಲಿ ಗ್ಲೋಮೆರುಲಾರ್ ಕ್ಯಾಪಿಲರಿ ಆಗಿದೆ. ಇಲ್ಲಿ ನಾವು ನೋಡ್ಬೋದು ಗ್ಲೋಮೆರುಲಾರ್ ಕ್ಯಾಪಿಲರಿ ಆಗಿದೆ. ಓಕೆ, ಸೊ ಗ್ಲೋಮೆರುಲಾರ್ ಕ್ಯಾಪಿಲರಿಯಿಂದ ಏನು ಹೋಗುತ್ತೆ ಇಫರೆಂಟ್ ಆರ್ಟ್ರಿಯೋಲ್. ನಾವಿಲ್ಲಿ ನೋಡ್ಬೋದು ಅಫರೆಂಟ್ ಬಂತು ಸರ್, ಇಫರೆಂಟ್ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಅಫರೆಂಟ್ ಬಂತು ಸರ್, ಇಫರೆಂಟ್ ಹೋಗ್ತಾ ಇದೆ ರಿಟರ್ನ್. ಓಕೆ, ಸೊ ಅಫರೆಂಟ್ ಬಂತು, ಇಫರೆಂಟ್ ಆಯಿತು ಸರ್. ಓಕೆ, ಸೊ ಅಫರೆಂಟ್ ಆರ್ಟ್ರಿಯೋಲ್, ಗ್ಲೋಮೆರುಲಸ್ ಆ್ಯಂಡ್ ಇಫರೆಂಟ್ ಆರ್ಟ್ರಿಯೋಲ್. ಓಕೆ, ಸೊ ಇಫರೆಂಟ್ ಆರ್ಟ್ರಿಯೋಲ್ ಅದು ಏನಾಗುತ್ತೆ 2 ಚಾನ್ಸಸ್ ಇದ್ದಾವೆ ಅದರ ಹತ್ರ. ಓಕೆ, ಅದರಲ್ಲಿ ಏನಿದೆ 2 ಚಾನ್ಸಸ್ ಇದೆ. ಪೆರಿಟ್ಯುಬ್ಯುಲಾರ್ ಕ್ಯಾಪಿಲರಿ ಆಗ್ಬೋದು, ಅದು ಏನಾಗ್ಬೋದು ಸರ್ ಪೆರಿಟ್ಯುಬ್ಯುಲಾರ್ ಕ್ಯಾಪಿಲರಿ ಅಥವಾ ವಾಸಾ ರೆಕ್ಟ, ಏನಾದರೂ ಅದು ಆಗ್ಬೋದು. ಪೆರಿಟ್ಯುಬ್ಯುಲಾರ್ ಕ್ಯಾಪಿಲರಿ ಆಗ್ಬೋದು ಅಥವಾ ವಾಸಾ ರೆಕ್ಟ ಆಗಬಹುದು. ಅವೆರಡು ಮತ್ತೆ ಜಾಯಿನ್ ಆಗ್ತವೆ. ಓಕೆ, ಸೊ ಅದು ಆಗಿದ ಏನಾಗುತ್ತೆ ಇಂಟರ್ ಲೋಬ್ಯುಲಾರ್ ವೇನ್ ಆಗುತ್ತೆ. ಏನಾಗುತ್ತೆ ಇಂಟರ್ ಲೋಬ್ಯುಲಾರ್ ವೇನ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು ಈ ಸೈಡ್ ಇಂಟರ್ ಲೋಬ್ಯುಲಾರ್ ಆರ್ಟ್ರಿ ಇದೆ, ಇಂಟರ್ ಲೋಬ್ಯುಲಾರ್ ವೇನ್ ಆಯಿತು ಸರ್. ಮತ್ತು ಆರ್ಕುವೇಟ್ ಆರ್ಟ್ರಿ ಇದೆ, ಆರ್ಕುವೇಟ್ ವೇನ್ ಆಯಿತು. ಓಕೆ, ಮತ್ತೆ ಏನಾಗುತ್ತೆ ಇಂಟರ್ ಲೋಬಾರ್ ಆರ್ಟ್ರಿ. ಓಕೆ, ಸೊ ಇಂಟರ್ ಲೋಬಾರ್ ಆರ್ಟ್ರಿ ಇತ್ತು, ಇಂಟರ್ ಲೋಬಾರ್ ವೇನ್ ಆಗುತ್ತೆ. ಸೆಗ್ಮೆಂಟಲ್ ಆರ್ಟ್ರಿ ಇತ್ತು, ಸೆಗ್ಮೆಂಟಲ್ ವೇನ್ ನಾವು ನೋಡ್ಬೋದು. ಸೆಗ್ಮೆಂಟಲ್ ವೇನ್ ರಿಟರ್ನ್ ಬರ್ತಾ ಇದೆ, ಸೆಗ್ಮೆಂಟಲ್ ವೇನ್ ಏನಾಗ್ತಾ ಇದೆ ರಿಟರ್ನ್ ಬರ್ತಾ ಇದೆ. ಆ್ಯಂಡ್ ರೀನಲ್ ವೇನ್ ಲಾಸ್ಟ್ಲಿ ಆಗಿಬಿಡುತ್ತೆ. ಓಕೆ, ಸೊ ಇದು ನೀವು ಈಸಿಲಿ ರಿಮೆಂಬರ್ ಮಾಡ್ಬೋದು. ಸೊ ಆರ್ಟ್ರಿಯಿಂದ ಬ್ಲಡ್ ಬರುತ್ತೆ, ವೇನಿಂದ ರಿಟರ್ನ್ ಹೋಗುತ್ತೆ ಈ ಥರ. ಓಕೆ, ಸೊ ಇದು ಹೇಗೆ ರಿಮೆಂಬರ್ ಮಾಡ್ಬೋದು ರೀನಲ್ ಆರ್ಟ್ರಿ, ರೀನಲ್ ವೇನ್, ಸೆಗ್ಮೆಂಟಲ್ ಆರ್ಟ್ರಿ, ಸೆಗ್ಮೆಂಟಲ್ ವೇನ್, ಇಂಟರ್ ಲೋಬಾರ್ ಆರ್ಟ್ರಿ, ಇಂಟರ್ ಲೋಬಾರ್ ವೇನ್, ಆರ್ಕುವೇಟ್ ಆರ್ಟ್ರಿ, ಆರ್ಕುವೇಟ್ ವೇನ್ ಅಂದರೆ ಈ ಥರ ಆರ್ಕ್ ಮಾಡ್ತಾ ಇದೆ ಅದಕ್ಕೋಸ್ಕರ ಆರ್ಕುವೇಟ್ ಆರ್ಟ್ರಿ, ಈ ಥರ ಆರ್ಕ್ ಮಾಡ್ತಾ ಇದೆ ಅದಕ್ಕೋಸ್ಕರ ಆರ್ಕುವೇಟ್ ವೇನ್ ಅಂತ ಹೇಳ್ತೀವಿ. ಓಕೆ, ಇಂಟರ್ ಲೋಬುಲಾರ್ ಆರ್ಟ್ರಿ, ಇಂಟರ್ ಲೋಬ್ಯುಲಾರ್ ವೇನ್. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಇದ್ದಾವೆ. ಇಲ್ಲಿ ಏನಿದೆ ಪೆರಿಟ್ಯುಬ್ಯುಲಾರ್ ಕ್ಯಾಪಿಲರಿ ಅಥವಾ ವ್ಯಾಸಾರೆಕ್ಟ್. ಅದಾಗಿದ್ಮೇಲೆ ಮತ್ತೆ ಸೇಮ್ ಅಫರೆಂಟ್ ಆರ್ಟ್ರಿಯೋಲ್, ಇಫರೆಂಟ್ ಆರ್ಟ್ರಿಯೋಲ್. ಓಕೆ, ಗ್ಲೋಮೆರುಲಸ್ ಮಿಡಲಲ್ಲಿ ಇರುತ್ತೆ. ಓಕೆ, ಸೊ ನಾವಿಲ್ಲಿ ನೋಡಿದರೆ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ವಿಡಿಯೋ ಜಾಸ್ತಿ ಲೆಂದಿ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದ್ರ ಫಂಕ್ಷನ್ಸ್ ಆಫ್ ಕಿಡ್ನಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.